Hello everyone. ಎಲ್ಲರಿಗೂ ನಮಸ್ಕಾರ. Welcome to Udan Deepak YouTube channel and I am Deepak. Now let us move on to discussion of bhar important adu ಏನು ಹೇಳ್ರಿ model question paper 1 of maths ಎಲ್ಲ full complete paper in one shot. ಅಂದ್ರೆ one shot ಅಲ್ಲಿ ಏನೈತೆ ಹೇಳ್ರಿ ಮಾದರಿ ಪ್ರಶ್ನೆ ಪತ್ರಿಕೆ 1 mathematics which is issued by Karnataka School Examination Assessment Board, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಮತ್ತೆ ನಿಮಗೆ ಗೊತ್ತು ಜನವರಿ 5ರಂದು ಏನೈತೆ ಹೇಳ್ರಿ ಯು ಆರ್ ಹ್ಯಾವಿಂಗ್ ದ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್. ಒಂದನೆಯ ಪೂರ್ವ ಸಿದ್ಧತೆ ಪರೀಕ್ಷೆ ಐತಿ. ಎಲ್ಲಾರು ಈಗಿಂದ ಪ್ರಿಪರೇಷನ್ ಆಗ್ಬೇಕು. ನಾ ಏನೇನ್ ಹೇಳ್ತೇನೆ ಎಲ್ಲಾರು ಅಂದಾಗಿ ಚಂದಾಗಿ ಓದ್ಬೇಕು. ಫಿಕ್ಸ್ ಕ್ವಶನ್ ಅನ್ನ ಏನ ಡೌಟ್ ಇತ್ತು ಸಜೆಷನ್ ಇತ್ತು ಕಮೆಂಟ್ ಸೆಕ್ಷನ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಯು ಕ್ಯಾನ್ ಸಿ ನಾವ್ I'll be solving ನಾ ಏನ್ ಸಾಲ್ವ್ ಮಾಡಕತ್ತೇನೆ ಹೇಳಿ 2025-26 ಸರ್ SSLC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಎಲ್ಲ ಪ್ರಶ್ನೆ ಉತ್ತರಗಳು. ಸೊ 38 ಪ್ರಶ್ನೆ ಉತ್ತರಗಳು ಇನ್ ಒನ್ ಶಾಟ್ ಒಂದೇ ಒಂದು ವಿಡಿಯೋ ನಾ ಹೇಳ್ತೀನಿ. ಎಲ್ಲಾರು ಏನೈತಿ ಪೆನ್ ತಗೊಂಡು ಬುಕ್ ತಗೊಂಡು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸಿ ಹಿಯರ್ ಗಣಿತ ಅಂಡ್ ಸಂಖ್ಯೆ ವಿಷಯ ಸಂಖ್ಯೆ 71ಕ್ಕೆ ಸೊ 3 ಗಂಟೆ 15 ನಿಮಿಷ ಕೊಡ್ತಾರೆ. 3 ಗಂಟೆ ಬರೀಲಿಕ್ಕೆ ಮತ್ತು 15 ನಿಮಿಷ ನಿಮ್ಗೆ ಓದ್ಲಿಕ್ಕೆ ಕೊಡ್ತಾರೆ. ಓಕೆ, ಸೊ ಇಲ್ಲಿ ನೋಡ್ಬೇಕು 38 ಪ್ರಶ್ನೆಗಳದಾವು. ಎಲ್ಲ ವಿತ್ ಕೀ ಆನ್ಸರ್ಸ್ ನಾವು ನೋಡೋಣ. ಹ್ಯಾಂಗ್ ಬಂತಂತ ಹೇಳಿ ನಾ ಇಲ್ಲಿ ನಾನು ನಿಮಗೆ ಹೇಳ್ತೀನಿ, ನೋಡ್ಬೋದು. ಸಿ ಹಿಯರ್ ನಿಮ್ಗೆ ಫಸ್ಟ್ ಇರೋದು ಏನ್ ಹೇಳ್ರಿ ದಟ್ ಈಸ್ 8 ಮಾರ್ಕಿಗೆ ಒಂದು ಬಹುವಾಕ್ಯ ಪ್ರಶ್ನೆಗಳು 8 ಬರ್ತಾವು. ಸೊ ಇಲ್ಲ ನೋಡಿ 3 ಮತ್ತು 5ರ ಮಸಾಹ. ಸೊ ಮಸಾಹ ಅಂದ್ರೆ ಏನ್ ಹೇಳ್ರಿ LCM ದಟ್ ಈಸ್ 3 5 15 ಎರಡು ಏನಾಗ್ಯಾವ ಹೇಳ್ರಿ ಅವಿಭಾಜ್ಯ ಸಂಖ್ಯೆ. ಸೊ 3 ಮತ್ತು 5ರ ಮಸಾಹ ಎಷ್ಟು ಹೇಳ್ರಿ 1. ಸೊ ಸಾರಿ ಮಸಾಹ ಅಂತ ಕೇಳಿದಾರೆ, ಲಸಾಹ ಅಲ್ಲ ಮಸಾಹ. ಸೊ ಎರಡೊಳಗೆ ಏನ್ ಕಾಮನ್ ಇಲ್ಲ ಅದು 1. ಎರಡೊಳಗೆ ಏನೋ ಕಾಮನ್ ಇತ್ತು ಅದು ಎಷ್ಟು ಆಗ್ತೈತಿ ಹೇಳಿ 15 ಆಗ್ತಿತ್ತು. ಓಕೆ, ಸೊ ಲಸಾಹ 15 ಆಗ್ತೈತಿ. ಅಲ್ಲಿ ಮಸಾಹ ಅಂದಿದ್ದಾರೆ 5 ಮತ್ತು 1ರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಒಂದು ಕಾಮನ್ ಇಲ್ಲ, ಅದಕ್ಕೆ ಇದು 1 ಬಂದಿದೆ. ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ನೋಡಿ ಎಷ್ಟು ಶೂನ್ಯತೆಗಳದಾವ ಇದನ್ನು ನೋಡಿ ನೀವು ಹೇಳ್ಬಹುದು 1 2 3 4. ಸೊ ಅದು 4 ಪಾಯಿಂಟಿಗೆ 4 ಬಿಂದುಗಳಿಗೆ ಅದು ಟಚ್ ಆಗಿದೆ. ಸೊ ಬಹುಪದೋಕ್ತಿಯ ಎಷ್ಟು ಅದಾವ ಹೇಳ್ರಿ ಇಲ್ಲಿ 4 ಅದಾವು. 1 2 3 4. ಸರಿಯಾದ ಉತ್ತರ ಇಲ್ಲಿ ಎಷ್ಟು ಸೊನ್ನೆತೆಗಳದಾವ ಹೇಳ್ರಿ ಪ್ರಶ್ನೆ 4 is the right answer because 4 ಬಹುಪದೋಕ್ತಿಯ ಶೂನ್ಯತೆಗಳು ಇಲ್ಲಿ ಬಂದಾವು. Then a1x plus b1y plus c1 ಮತ್ತು a2x plus b2y c2 ರ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು? ಸೊ ಅದೇನಂತಿದ್ದಾರೆ ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಸೊ a1 by a2 is not equal to what? b1 by b2 is the ಸರಿಯಾದ ಉತ್ತರ. ದೆನ್ ಇವುಗಳಲ್ಲಿ ಸಮಾಂತರ ಶ್ರೇಣಿ ನಿಮ್ಗೆ ಗೊತ್ತೈತಿ. ಸಮಾಂತರ ಶ್ರೇಣಿ ಆಗ್ಬೇಕಂದ್ರೆ ಏನೈತ್ರಿ ಅದರ್ದ ಡಿಫರೆನ್ಸ್ ಏನೈತಿ ಸೇಮ್ ಇರ್ಬೇಕು. ಅಂದ್ರೆ ಈಗ ನೀವು ಕಳೆದ್ರ ಅದರ್ದ ಡಿಫರೆನ್ಸ್ ಏನಾಗ್ಬಿಡ್ತೈತಿ ಹೇಳ್ರಿ ಸೇಮ್ ಬಂದ್ಬಿಡ್ತೈತಿ. ಸೊ ಇಲ್ಲ ನೋಡಿ 9 - 5 ಎಷ್ಟು ಬಂತು 4. ದೆನ್ 13 - 9 ಎಷ್ಟು ಬಂತು 19 - 9 4. 17 - 13 17 - 13 4. ಈಗ ಇದು ಸಮಾಂತರವಾಗಿ ಇತ್ತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ ಸಮಾಂತರ ಶ್ರೇಣಿ ಅಂತ ಹೇಳಿ ನಾವಿಲ್ಲಿ ಹೇಳ್ಬಿಡ್ತೀವಿ. ಐ ಹೋಪ್ ಎಲ್ಲರೂ ಕನೆಕ್ಟ್ ಆಗ್ಲಿಕ್ಕತ್ತೈತಿ ಮಕ್ಕಳೇ. ಅಂಡ್ ನಿಮಗೆ ಸಲುವಾಗಿ ನಾವ್ ಏನ್ ತಂದಿದ್ದೀವಿ ಇಲ್ಲಿ ನೋಡಬಹುದು. ವಿ ಆರ್ ಹ್ಯಾವಿಂಗ್ ವಾಟ್ ದ ಸಮರ್ ವೆಕೇಶನ್ ಕ್ಯಾಂಪ್ ಫಾರ್ ಅಪ್ಕಮಿಂಗ್ 10th standard ಸ್ಟೂಡೆಂಟ್ ಬರುವಂತವ್ರಿಗೆ. ಸೊ ಇದು ಹಾಸ್ಟೆಲ್ ಅಲ್ಲಿ 2 ತಿಂಗಳ ಇದ್ದು ಇಲ್ಲೇ ನೀವು ಏನೈತಿ ಕಲ್ತು ಹೋಗ್ಬಹುದು. ಎಂಟೈರ್ ಸಿಲೆಬಸ್ ಇನ್ 2 months. ದೆನ್ ಫ್ರೀ ಉಡಾನ್ ಬುಕ್ಸ್ ಕೊಡ್ತೀವಿ. 5 ರಿಂದ 6 ತಾಸು ಕ್ಲಾಸಸ್ ಎಲ್ಲ ಇರ್ತಾವ. ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ತಗೋತೀವಿ. ಸೊ ನಿಮ್ಗೆ ಏನೋ ಇಂಟ್ರೆಸ್ಟ್ ಇತ್ತು ಮೇಲೆ ಕೊಟ್ಟಂತ ನಂಬರಿಗೆ ಸ್ಕ್ರೀನ್ ಅಲ್ಲಿ 8123426456 ಕರೆ ಮಾಡಿ ಅಥವಾ 8123339424 ಗೆ ಕರೆ ಮಾಡಿ. ಓಕೆ, ನಾವಿಲ್ಲಿ ಕೊಟ್ಟಿರುವ ಅರುತಿ ವಿತರಣಾ ಕೋಷ್ಟದಲ್ಲಿ ಮಧ್ಯಾಂತಕ ವರ್ಗಾಂತವು. ಸೊ ಮಧ್ಯಂತರ ಅಂದ್ರೆ ಯಾವ್ದು ಹೇಳಿ ಎಲ್ಲಕ್ಕಿಂತ ದೊಡ್ಡದು ಯಾವ್ದೈತಿ ನೋಡ್ರಿ ಇಲ್ಲಿ 7 ಐತಿ. ಸೊ 7ರ ಆನ್ಸರ್ ಏನೈತಿ 20 30. ದ ರೈಟ್ ಆನ್ಸರ್ ಇಸ್ ವಾಟ್ 20 30. ಸೊ ಡೈರೆಕ್ಟ್ಲಿ ನೀವು ನೋಡಬಹುದು 90% ಏನೈತಿ ಮಧ್ಯಾಂತಕ ದೊಡ್ಡ ಏನೈತಿ ಹೇಳ್ರಿ ನಂಬರ್ ಯಾವ್ದು ಇರ್ತೈತಿ ಮಿಡಲ್ ಅಲ್ಲಿ ಅದ ಬಂದ್ಬಿಡ್ತೈತಿ. ಓಕೆ, ಐ ಹೋಪ್ ಎಲ್ಲರಿಗೂ ತಿಳಾಗ್ತೈತಿ.
ದೆನ್ ಕಾಟ್ ಎ ಇಸ್ ಈಕ್ವಲ್ ಟು ಮೂ ಆದರೆ ಕೋನ್ ಎ ಅಂದ್ರೆ ಏನ್ ಹಾಕ್ತಾರೆ ಅವರು ಕೋನ್ ಅಳತೆಯು ಕೋನ ಅಳತೆಯು ಎಸ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಇದು ಹ್ಯಾಂಗ್ ಕಂಡು ಹಿಡಿತ್ರಿ ಸಾರ್ ಹ್ಯಾಂಗ್ ಬಂತ್ರಿ ಇದು 30 ಅಂತ ಹೇಳಿ. ಸೊ ನಿಮ್ಗೆ ಗೊತ್ತೈತಿ ಕಾಟ್ ಎ ಇಸ್ ಈಕ್ವಲ್ ಟು 3 tan ಏನ್ ಕೊಟ್ಟಿದ್ದಾರೆ. ಸೊ ಕಾಟ್ ಎ ಏನ್ ಬರ್ತೈತಿ ಹೇಳ್ರಿ. ಸೊ ವಾಟ್ ವಿಲ್ ಯು ಗೆಟ್ tan ಎ ಇಲ್ಲ ನೋಡ್ರಿ ಕಾಟ್ ಎ ಇಸ್ ಈಕ್ವಲ್ ಟು 3 tan ಎ ಇಸ್ ವಾಟ್ 1 upon cot ಎ. ಇನ್ ಮ್ಯಾಲೆ ಹೋಯ್ತು cot ಎ ಇಂಟು cot ಎ ಏನ್ ಬಂತು cot ಸ್ಕ್ವೇರ್ ಎ 3 ಬಂತು. ಸೊ cot ಎ ಏನ್ ಬಂತ ಹೇಳ್ರಿ cot ಎ is √3. ಸೊ cot 30 is equal to what √3. ಸೊ ಇಲ್ಲಿ ಎ ಎಷ್ಟ್ ಬಂತ ಹೇಳ್ರಿ 30 ಬಂತು. ಸೊ ಇದು 30 ಉತ್ತರ ಬಂದ್ಬಿಡ್ತು. ಐ ಹೋಪ್ ಎಲ್ಲರಿಗೂ ಇದು ತಿಳಿತ ಅಂತ ಹೇಳಿ ನಾ ಭಾವಿಸ್ತೀನಿ. ಏನೋ ಡೌಟ್ ಇತ್ತು ಸಜೆಷನ್ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ನಮ್ಮ ನಡೆ ಮುಂದಿನ ಪ್ರಶ್ನೆಯ ಕಡೆ ಹೋಗೋಣ. 7ನೇ ಪ್ರಶ್ನೆ P of -4, -5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷರವು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು? ಸೊ ಏನ್ ಹೇಳಕತ್ತಾರ್ರಿ -4 ಇಲ್ಲ ಜಸ್ಟ್ ನೋಡಿ ಬಹಳ ಈಸಿ ಪ್ರಶ್ನೆ ಐತಿ ಇದು. ಸೊ ಇಲ್ಲ ತಿಳ್ಕೊಬೇಕಾದಂತಹ ಏನ್ ಹೇಳ್ರಿ -4, -5 ಇಲ್ಲಿ ಐತೆ ಅಂತ ತಿಳ್ಕೊರಿ. ಸಪೋಸ್ ಇಟ್ ಈಸ್ -4, -5 ಇಲ್ಲೇ ಬರ್ತೈತಿ. x ಈಸ್ -4 ಇದು -5 ಬಂದ್ಬಿಟ್ಟಿದೆ. ಈಗ ಏನ್ ಹೇಳಿದಾರ ಅವರು ಎಳವು x ಅಕ್ಷವನ್ನು ಸೊ ದಿಸ್ ಇಸ್ x ಏನೈತ್ರಿ ಅಕ್ಷ, ಇದು y ಅಕ್ಷ, ಅದನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಸೊ ಇದೆಲ್ಲ ಛೇದಿಸ್ತೈತೆ ಹೇಳ್ರಿ Q ಬಿಂದುವಿನಲ್ಲಿ ಇದು ಛೇದಿಸುತ್ತದೆ. ನೆನಪಿಡ್ಕೋರಿ ಯಾವ್ದ್ರ ಒಂದು ಏನ್ ಹೇಳ್ರಿ ಲೈನ್ ಏನಂತ್ರಿ ಬಿಂದು ಅದು x ಅಕ್ಷವನ್ನು ಛೇದಿಸಿತ್ತಂದ್ರ y ಅಕ್ಷ ಏನಾಗ್ತೈತಿ ಹೇಳ್ರಿ 0 ಆಗ್ಬಿಡ್ತೈತಿ. ಸೊ ಇಲ್ಲಿ y ಅಕ್ಷ ಛೇದ. ಸೊ x ಎಷ್ಟೈತಿ ಹೇಳ್ರಿ -4 ಐತಿ. ಸೊ y 0 ಆಗ್ತೈತಿ. ಸೊ x -4 y 0 ಆಗ್ತೈತಿ. ಸೊ ದ ರೈಟ್ ಆನ್ಸರ್ ಇಸ್ -4, 0 ಬಂದ್ಬಿಡ್ತೈತಿ. ಅದೇ ರೀತಿ ಪ್ರಶ್ನೆ 8 6 ಮತ್ತು -1 ಮೂಲಗಳ ಆಗಿರುವ ವರ್ಗ ಸಮೀಕರಣ ಯಾವುದು? ಸೊ ಇದು ಹ್ಯಾಂಗ್ ಮಾಡ್ತೀರಿ ಮೂಲ ವರ್ಗೀಕರಣ? ಸೊ ವರ್ಗ ಸಮೀಕರಣನ ಹ್ಯಾಂಗ್ ಬಿಡಿಸ್ತೀರಿ? ಇಲ್ಲ ನೋಡಿ ಸ್ವಲ್ಪ ನಿಮ್ಗೆ ಏನೈತಿ ಬಹಳ ಟ್ವಿಸ್ಟ್ ಆಗಿ ಕೊಟ್ಟಿರಂತ ಪ್ರಶ್ನೆ. ನೀವು ಡೈರೆಕ್ಟ್ಲಿ ಮಾಡಕ್ ಹೋದ್ರೆ ಏನೈತಿ ಸಂಬಂಧ ಬರಂಗಿಲ್ಲ. ಇಲ್ಲ ನೋಡ್ಬಿಟ್ರಿ ಆಲ್ಫಾ ಇಸ್ ಈಕ್ವಲ್ ಟು 6 ತಗೋರಿ, ಬೀಟಾ ಇಸ್ ಈಕ್ವಲ್ ಟು -1. ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ತಗೋಬೇಕು. 6 -1 5 ಸೆಕೆಂಡ್ ಮೊತ್ತ ಆಯ್ತು. ದೆನ್ ಪ್ರಾಡಕ್ಟ್ ತಗೋರಿ ದಟ್ ಇಸ್ 6 ಇಂಟು -1 ಎಷ್ಟು ಬಂತ್ರಿ ಇದು -6. ಈಗ ನಮ್ಗೆ ಏನೈತಿ ಫಾರ್ಮುಲಾ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ ಇಸ್ ವಾಟ್ ವರ್ಗ ಸಮೀಕರಣ. ಓಕೆ, ಸೊ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟೈತಿ ಮೊತ್ತ ಇಟ್ ಈಸ್ 5x, ಆಲ್ಫಾ ಬೀಟಾ ಎಷ್ಟೈತಿ -6. ಸೊ equal to 0. x² minus 5x ಸಾರಿ ಆಪ್ಷನ್ ಬಿ x² minus 5x minus 6 ಬಂದ್ಬಿಡ್ತದೆ ನೋಡಿ. ಇಷ್ಟ ಸರಳ ಮತ್ತು ವಿರಳವಾದ ಪ್ರಶ್ನೆಯನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲಾರು ನೀವು ಇದೇನೈತಿ ಬಳಸಬೇಕು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎರಡು ಚರಾಕ್ಷರಗಳು ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿ ಆಗಿದ್ದರೆ, ಅಸ್ಥಿರ ಇಲ್ಲ ಅಂದ್ರೆ ಏನ್ ಹೇಳಿ ಜೀವನದಾಗ ಸ್ಥಿರ ಇಲ್ಲ ಅಂದ್ರೆ ಅದ್ರ ಪರಿಹಾರ ಇರಂಗಿಲ್ಲ. ಸೊ ಹಂಗಾಗಿ ಸರಿಯಾದ ಉತ್ತರ ಏನ್ ಹೇಳ್ರಿ ಇದರ ಪರಿಹಾರ ಇರಂಗಿಲ್ಲ. ಸೊ ಪರಿಹಾರಗಳ ಸಂಖ್ಯೆ ಎಷ್ಟು? 0. ಸೊ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿ ಆಗಿದ್ದರೆ, ಜೀವನದಾಗ ಸ್ಥಿರ ಇಲ್ಲ ಅಂದ್ರ ಅದಕ್ಕೆ ಪರಿಹಾರ ಇರಂಗಿಲ್ಲ. ಸೊ ಅಸ್ಥಿರ ಜೋಡಿ ಆಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಅವು 0. ದೆನ್ ಚಿತ್ರದಲ್ಲಿ ಡಿಇ ಈಸ್ ಪ್ಯಾರಲಲ್, ಡಿಇ ಮತ್ತು ಬಿಸಿ ಏನದ ಹೇಳ್ರಿ ಪ್ಯಾರಲಲ್ ಅದಾವು. ಎ ಬಿ ಎಷ್ಟೈತಿ 2. ಸೊ ಇಲ್ಲಿ ಎಡಿ 2 ಐತಿ, ಬಿಡಿ ಎಷ್ಟೈತಿ 6 ಐತಿ. ಆದ್ರೆ ಡಿಇ ಇಷ್ಟು ಬಿಸಿ ಕೇಳಿದಾರೆ. ಸೊ ಡೈರೆಕ್ಟ್ಲಿ ನೀವು ಮಾಡಬಹುದು. ಏನ್ ಹೇಳ್ರಿ ಡಿಇ ಬೈ ಬಿಸಿ ಸಾಂದ್ರ ಡಿವೈಡೆಡ್ ಬೈ ಡಾಟ್ದ, ಇಲ್ಲ ಸಾಂದ್ರ ಡಿವೈಡೆಡ್ ಬೈ ಡಾಟ್ದ ಮಾಡ್ರಿ. ಸೊ ಇಲ್ಲ ಸಾಂದ್ರ ಯಾವ್ದೈತಿ ಡಿಇ ಬೈ ಬಿಸಿ ಸನ್ ಬೈ ಡಾಟ್, ಇಲ್ಲ ಸಾಂದ್ರ ಎಡಿ ಐತಿ ಡಾಟ್ದ ಎ ಬಿ. ಸೊ ಡಿಇ ಎಷ್ಟೈತಿ ನೋಡ್ರಿ ಅದು ಯಾರು ಕಂಡುಹಿಡಿಬೇಕು. ಇದು 2 6 + 2 ಎಷ್ಟು ಬರ್ತೈತಿ? 8 ಬಂದ್ಬಿಡ್ತೈತಿ. ಇದು 8 ಹ್ಯಾಂಗ್ ಬಂತ ಅಂತ ಹೇಳಿ ನಮ್ಗೆ ಇಲ್ಲಿ ಡಾಟ್ ಬೇಕು. ಇದು 2 ಐತಿ, ಇದು 6 ಐತಿ. 2 + 6 ಎಷ್ಟು ಬಂತೇಳಿ 8. 2 1s 2 4s. ಸೊ 2 1 2 4 1/4 ಬಂದ್ಬಿಡ್ತು.
ಮತ್ತು ಒಂದು ಸಿಲಿಂಡರಿನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಎತ್ತರವು 25 ಸೆಂಟಿಮೀಟರ್ ಆಗಿದ್ದರೆ ಅದರ ಸ್ಪಾರ್ಶ ಮೇಲ್ಮ ವಿಸ್ತರಣೆಯನ್ನು ಕಂಡು ಹಿಡಿಯಿರಿ. ಅಂದ್ರೆ ಏನ್ ಹೇಳಿದಾರೆ ಹೇಳ್ರಿ, ಒಂದು ಸಿಲಿಂಡರ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್. ಸೊ ಅವರು ಒಂದು ಸಿಲಿಂಡರ್ ಕೊಟ್ಬಿಟ್ಟಿದ್ದಾರೆ. ಸಿಲಿಂಡರ್ ಪರಿಧಿಯು ಓಕೆ ಎಷ್ಟಾಗಿದೆ, ಪರಿಧಿ ಅಂದ್ರೆ ಎಷ್ಟು ಔಟ್ ಐತಲ್ಲಿ ಸಿ, ಅದು 2πr, ಅದು 10 ಕೊಟ್ಟಿದ್ದಾರೆ. ಇದರ ಎತ್ತರ 25 ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತೈತಿ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೆ ಎಷ್ಟೈತ್ರಿ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ 2πrs. ನಮ್ 2πr ಎಷ್ಟೈತಿ ಗೊತ್ತೈತಿ, 2πr 10 ಮತ್ತು h 25, 10 ಮತ್ತು 25 220 ಇಲ್ಲಿ ಆನ್ಸರ್. ದೆನ್ ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ನ ಬೆಲೆಯನ್ನು ಕಂಡುಹಿಡಿಯಿರಿ. 1 ಓಕೆ, ಇದನ್ನು ಬೈಹಾಟ್ ಹೊಡಿಬೇಕು. ದೆನ್ ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ ಅಂದ್ರೆ ಏನ್ ಹೇಳಿದ್ರೆ A7, ಅದರ 4ನೇ ಪದಕ್ಕಿಂತ 4ನೇ ಪದ ಅಂದ್ರೆ ಎಷ್ಟು, A4 ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅಂದ್ರೆ 7ನೇ ಪದ ಅಂದ್ರೆ ಏನು, A+6D, 4ನೇ ಪದ ಅಂದ್ರೆ A+3D 12, A ಕ್ಯಾನ್ಸಲ್ ಆಗ್ಬಿಡ್ತೈತಿ, 6D. ಇದು ಈ ಸೈಡ್ ತಗೋರಿ, 6 - 3D is 12, 6 - 3 is 3, ಸೊ 3 ಕೆಳಗ್ ಬರ್ತೈತಿ, 3 4 ಡಿ ಎಸ್ ಬಂತ್ರಿ, ಇಲ್ಲಿ 4 ಬಂದ್ಬಿಡ್ತು. ಓಕೆ, ಸೊ ನೆಕ್ಸ್ಟ್ ಒನ್, ಕೊಟ್ಟಿರುವ ಚಿತ್ರದಲ್ಲಿ, ಸೊ ಇಲ್ಲಿ ಕೊಟ್ಟಿರುವ ಏನ್ ಮಾಡ್ಬೇಕು ಹೇಳ್ರಿ, ಚಿತ್ರದಲ್ಲಿ ನೀವು ಏನ್ ಬಿಡಿಸ್ತೀರಿ. ಎಸ್, ಐ ಹೋಪ್ ಎಲ್ಲರಿಗೂ ತಿಳಾಗ್ತೈತಿ ನಾ ಏನ್ ಹೇಳಾಕತ್ತೀನಿ ಅಂತ ಹೇಳಿ. ಇಫ್ ನಾಟ್ ನನಗಿಲ್ಲ ಕಮೆಂಟ್ ಸೆಷನ್ ಅಲ್ಲಿ ಹ್ಯಾಂಗ್ ಸಾಲ್ವ್ ಮಾಡ್ಬೇಕಂತ ಹೇಳಿ ಡೌಟ್ ಇದ್ರೆ ಕೇಳ್ರಿ. ಕೊಟ್ಟಿರುವ ಚಿತ್ರದಲ್ಲಿ R ತ್ರಿಜ್ಯ ಮತ್ತು L ವರೆ. ಓಕೆ, ಇದು ಇಲ್ಲಿ ನೋಡ್ರಿ, ಇದು ಏನೈತಿ, ಕೋನ್ ಐತಿ. ಸೊ ಎತ್ತರ ಇರುವ ಒಂದು ಶಂಕು, ಸೊ ಇದಕ್ಕೆ ಏನಂತೀವಿ ನಾವು, ಶಂಕು ಅಂತ ಹೇಳ್ತೇವಿ, ದಟ್ ಇಸ್ ಕೋನ್. ಸೊ ಶಂಕವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ನೀವು ಏನೈತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಿಬೇಕು. πrl + 2πr², ಇಲ್ಲಿ ಏನೈತಿ ಆನ್ಸರ್ ಬಂದ್ಬಿಡ್ತೈತಿ. ಸೊ ನೀವು ಇಲ್ಲಿ ನೆನಪಿಡ್ಕೋಬೇಕು, ಯಾರ್ದು ನೀವು ಏನೈತಿ ಸೂತ್ರವನ್ನು ಇಲ್ಲಿ ಬರಿಬೇಕು. ದೆನ್ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. BC ಮತ್ತು QR ಅನುರೂಪ ಬಹುಭುಜಗಳಾಗಿವೆ. ಆಂಗಲ್ B 80 ಮತ್ತು ಆಂಗಲ್ C 40 ಆದ್ರೆ P ಯ ಅಳತೆ ಎಷ್ಟು? ಸೊ ಇಲ್ಲಿ ಏನ್ ಹೇಳ್ತಾರೆ ಹೇಳ್ರಿ ಅವರು, ABC ಮತ್ತು PQR ಏನದಾವ್ ಹೇಳ್ರಿ, ಯಾರು ಸೇಮ್ ಅದಾವ್. ಸೊ ವೆರಿ ಸಿಂಪಲ್ ಇಟ್ ಈಸ್. ಹ್ಯಾಂಗ್ ಮಾಡ್ಬೇಕಂತ ನಾ ಹೇಳ್ತೀನಿ. ABC ನೋಡ್ರಿ, ABC ಇದು ABC ಯಾರು ಏನದಾವ್ ಹೇಳ್ರಿ, ದೆನ್ PQR, ದೆನ್ AB ಮತ್ತು QR ಯಾರು ಸಮಾನ ರೂಪ ಅದಾವಂದ್ರ, ಸೊ B ಎಷ್ಟೈತಿ, 80 ಐತಿ. B 80 ಐತಿ, Q ಎಷ್ಟಾಗ್ತೈತಿ, 80 ಆಗ್ತೈತಿ. ನಿಮ್ಗೆ ಗೊತ್ತೈತಿ ಸಮಾಂತರ ರೂಪದಲ್ಲಿ ಇರ್ತಾವು. C 40 ಐತಿ ಅಂದ್ರ 6 ಏನಿರ್ತೈತಿ ಹೇಳ್ರಿ, 40 ಆಗಿರ್ತೈತಿ. P ಕೇಳಿದಾರೆ, ಸೊ ನಿಮ್ಗೆ A ಗೊತ್ತಾಗ್ಬಿಡ್ತೈತಿ. A ಎಷ್ಟೈತಿ, ಎಸ್ ಎಲ್ಲಾ ಕೂಡಿ ಎಷ್ಟಾಗ್ಬೇಕ್ರಿ, 180 ಆಗ್ಬೇಕು. ಇದು 60 ಆಗ್ತೈತಿ. ಇದು 65 ಅಂದ್ರೆ ಇವ್ ಎರಡು ಸೇಮ್ ಇರ್ಬೇಕು, ಇದು 60 ಆಗ್ತೈತಿ. ಸೊ ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ C ಎಷ್ಟು ಬಂತು, 180. ಸೊ 60 ಬಂತು. ಸೊ ಆಂಗಲ್ A ಮತ್ತು ಆಂಗಲ್ D ಸಮಾನ ರೂಪದಲ್ಲಿ ಇರ್ತಾವ. ಆಂಗಲ್ P ಇದು, ಸಾರಿ D ಬರ್ತಿದ್ದಾರೆ, P ಇದು, ಸೊ 60 ಡಿಗ್ರಿ ಆಗ್ಬಿಡ್ತೈತಿ. ನೆಕ್ಸ್ಟ್, P of x is equal to x bar plus 3x plus k. ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಋಕ್ತಕಗಳಾದರೆ k ಯ ಬೆಲೆಯನ್ನು ಕಂಡು ಹಿಡಿಯಿರಿ. ಸೊ ಹ್ಯಾಂಗ್ ಕಂಡು ಹಿಡಿತೀರಿ ನೋಡ್ರಿ, x² plus 3x plus k ಐತಿ. ಸೊ A1 B3 CK ಅಲ್ಫಾ ಐತಂದ್ರೆ ಬೀಟಾ 1/α ಆಗ್ತೈತಿ. ಎದಕ್ಕಂದ್ರೆ ಪರಸ್ಪರ ವ್ಯಕ್ತಗಳಾಗ್ಯಾವ, ಅಂದ್ರೆ ಉಲ್ಟಾ ಅದಾವ. ಒಂದ್ ಏನೈತಲ್ರಿ ಮತ್ತೊಬ್ಬರದ್ದು ಏನೈತಿ ಇಲ್ಲಿ ಉಲ್ಟಾ ಐತಂತ ಹೇಳಿ ಅವ್ರು ಹೇಳಿದ್ದಾರೆ. ಓಕೆ, ಸೊ ಹ್ಯಾಂಗ್ ಮಾಡ್ತೀರಿ, ಅಲ್ಫಾ ಇಂಟು ಬೀಟಾ ಮತ್ತ ಪ್ರೊಡಕ್ಟ್ ಕಂಡುಹಿಡಿಯಿರಿ. C/A ಅಲ್ಫಾ 1/α ಕ್ಯಾನ್ಸಲ್ ಆಗಿ K 1. ನೆಕ್ಸ್ಟ್ ಪ್ರಶ್ನೆ 17. ಒಂದು ಸಮಾಂತರ ಶ್ರೇಣಿಯಲ್ಲಿ S20 820 ಮತ್ತು A20 79 ಆದರೆ ಅದರ ಮೊದಲ ಪದವನ್ನು ಕಂಡು ಹಿಡಿಯಿರಿ. ಸೊ S20 SN ಕೊಟ್ಟಿದ್ದಾರೆ, n/2 A plus AN. ಇದು ಲಾಸ್ಟ್ ಕೊನೆಯ ಪದ ಕೊಟ್ಟಾಗ ಅಷ್ಟೇ ಏನೈತಿ ಇದು ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಹ್ಯಾಂಗ್ ಮಾಡ್ತೀರಿ, S20
820 ಎನ್ ಅಲ್ಲಿ ಐತ್ರಿ, ಕೆಳಗೆ ಏನೈತಲ್ಲ ಇದು ಎನ್ ಎಷ್ಟೈತ್ರಿ 20/2 a ಪ್ಲಸ್ a n ಮೊದಲನೇ ಪದ ಕೊನೆಯ ಪದ ನಿಮ್ಗೆ ಗೊತ್ತೈತಿ ಇದು 79. ಸೊ 0 ಕ್ಯಾನ್ಸಲ್ ಆಯ್ತು, 2 1s are 2 10s are 0 ಕ್ಯಾನ್ಸಲ್ ಆಯ್ತು. ಸೊ 82 - 79 3 ಬಂತು. ಎ ಮೊದಲನೇ ಪದ ಎಷ್ಟು ಬಂತು ಹೇಳಿ, ಇಲ್ಲಿ 3 ಬಂದ್ಬಿಡ್ತು. ಓಕೆ, ಅಥವಾ 201ರಿಂದ 401ರ ನಡುವೆ 6ರಿಂದ ಭಾಗವಾಗಿರುವ ಸಂಖ್ಯೆಗಳ ಎಷ್ಟು ಅಂತ ಹೇಳಿದಾರೆ. ಸೊ 201ರಿಂದ 6 ಹೋಗೋ ಸಂಖ್ಯೆಗಳು ಯಾವ್ಯಾವ ಹೇಳ್ರಿ, 204, 210, 216 ... 400ಕ್ಕಿಂತ ಕಡಿಮೆ 6ರಿಂದ ಹೋಗೋದು ಯಾವ ಸಂಖ್ಯೆ, 396. ಸೊ ಮೊದಲನೇ ಪದ 204, ಕಾಮನ್ ಡಿಫರೆನ್ಸ್ 210 - 6 ಬಂತು, ಕೊನೆಯ ಪದ 396 ಬಂತು. ನಮಗ್ ಗೊತ್ತೈತಿ an ಫಾರ್ಮುಲಾ. ಸೊ ಸಮಾಂತರ ಶ್ರೇಣಿಯ ಫಾರ್ಮುಲಾ an = a + n - 1 into ದ ಕೊನೆಯ ಪದ ಎಷ್ಟೈತ್ರಿ 396. ಮೊದಲನೇ ಪದ 204 6n, ಈ 2 6 ಇದಕ್ಕೆ ಕೊಡ್ರಿ, ರಿಅರೇಂಜ್ ಮಾಡ್ಬೇಕು. ಸೊ ರಿಅರೇಂಜ್ ಮಾಡಿ ಡಿವೈಡ್ ಮಾಡಿದಾಗ ನಿಮ್ಗೆ 33 ಬರ್ತೈತಿ. ಸೊ ಇಲ್ಲೇ 33 ಸಂಖ್ಯೆಗಳ ಬಂದ್ಬಿಟ್ಟಾವು. ಅದೇ ರೀತಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಜೋಡಿಸಿ. ಸೊ ಸೂಕ್ತ ವಿಧಾನ ಎಲಿಮಿನೇಷನ್ ಮೆಥಡ್. ಸೊ ಸೂಕ್ತ ವಿಧಾನ ಏನೈತೆ ನೋಡ್ರಿ, ವೆರಿ ಈಸಿ. ಸಾರಿ, ಇಲ್ಲ ನೋಡಿ, ಮೊದಲನೇ ಮತ್ತು ಎರಡನೇ ಸಮೀಕರಣ ಇಲ್ಲಿ y ಕಾಮನ್ ಐತಿ, 2 ಆಡ್ ಮಾಡ್ರಿ. ಸೊ +y - y 0 ಬಂತು. 3 + 2 5, 8 ಮತ್ತು 7 15, 5 ಒಂದಲ್ಲಿ 5 ಮೂರ್ಲೆ. ಇದನ್ನು ಒಂದನೆಯ ಸಮೀಕರಣದಲ್ಲಿ ಹಾಕಿತ್ತು. 2x + y = 8. x ಇದ್ದಲ್ಲಿ ಇದು 3 ಬರೀರಿ, 6 ಬಂತು. ಎಲ್ಲಾ ನಂಬರ್ಸ್ ಒಂದ್ ಕಡೆ ತಗೊಂಡು ಸೈನ್ ಚೇಂಜ್ ಮಾಡಿ y2 ಬಂದ್ಬಿಡ್ತು. ಇಲ್ಲಿ 19ನೇ ಪ್ರಶ್ನೆ, 2x² + 3x - 7 ರ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡು ಹಿಡಿಯಿರಿ. ಶೋಧಕ ಡಿಸ್ಕ್ರಿಮಿನೇಷನ್. ಶೋಧಕದ ಫಾರ್ಮುಲಾ b² - 4ac. ನೆನಪಿಡ್ಕೋರಿ, ಶೋಧಕ ಅಂದ್ರೆ b² - 4ac. ಮೂಲಗಳ ಸ್ವಭಾವವನ್ನು ಕಂಡು ಹಿಡಿಯಬೇಕು. ಸೊ a 2, b 3, c -7 ಇದು ಶೋಧಕ b² - 4ac. b ಇದ್ದಲ್ಲಿ 3² 4, a ಅಂದ್ರೆ 2, c ಅಂದ್ರೆ -7, 4 2s are 8, 8 7s are 56, minus into minus plus, ಟೋಟಲ್ ಆಡ್ ಮಾಡಿ 65, 0ಕ್ಕಿಂತ ಜಾಸ್ತಿ ಐತಿ. ಸೊ ನಿಮ್ಗೆ ಗೊತ್ತೈತಿ ಇದು 0ಕ್ಕಿಂತ ಜಾಸ್ತಿ ಇದ್ರೆ ನೀವು ಏನ್ ಬರೀತೀರಿ, ಇಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿದೆ. ವಾಸ್ತವ ಅದಾವ ರಿಯಲ್ ಅದಾವು, ಭಿನ್ನ ಅಂದ್ರೆ ಡಿಸ್ಟಿಂಕ್ಟ್ ಅದಾವು. ಸೊ ವಾಸ್ತವ ಮತ್ತು ಭಿನ್ನ. ಓಕೆ, ನೆಕ್ಸ್ಟ್ √5 ಒಂದು ಅಭಾಗಲಬ್ಧ. ನೆನಪಿಡ್ಕೊಳ್ಳಿ, ಅವಿಭಾಜ್ಯ ಬ್ಯಾರೆ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಿಮ್ಗೆ ಯಾಕೆ ಸಾಧಿಸ್ಬೇಕಂತ ಹೇಳಿ ಗೊತ್ತೈತಿ. √5 ಒಂದು ಭಾಗಲಬ್ಧ ಸಂಖ್ಯೆ ಆಗ ನೀವು ಮೊದಲು ತಿಳ್ಕೋಬೇಕು, ಅದು ಒಂದು ಭಾಗ್ಯ ಲಬ್ಧ ಸಂಖ್ಯೆಯಾಗಿ ಇರಲಿ. ಸೊ a/b ಬರ್ತೈತಿ. ಆಮೇಲೆ ಏನ್ ಮಾಡ್ರಿ, ಸೊ ರಿಅರೇಂಜ್ ಮಾಡ್ರಿ. 5 = a²/b², ಇದ್ ಮೇಲೆ ತಗೋಬೇಕು. ಸೊ 5 ಇದು a² ಅನ್ನು ಭಾಗಿಸುತ್ತದೆ. ಈಗ 5 ಏನೈತಿ ನೋಡ್ರಿ, a² ಭಾಗಿಸ್ತಂದ್ರ 5 ಏನೈತಿ a ಗೂ ಭಾಗಿಸ್ತೈತಿ. ಓಕೆ, ಆದ್ದರಿಂದ 5 ಮತ್ತು a ಏನೈತಿ ಅಪವರ್ತನವಾಗಿವೆ. ಅದೇ ರೀತಿ a = 5k ಆಗಿರಲಿ. a ಇದ್ದಲ್ಲಿ ಇಲ್ಲಿ a ಇದ್ದಲ್ಲಿ 5k ಬರೆದ್ರೆ ಸ್ಕ್ವೇರ್ ಮಾಡಿದ್ರೆ 25k² ಆಗ್ತೈತಿ. ಸೊ ಇವೆಲ್ಲ ಬರೆದ್ರೆ 5b² ಅನ್ನು ಭಾಗಿಸುತ್ತದೆ. ಅಂದ್ರೆ 5b ಅನ್ನು ಸದಾ ಭಾಗಿಸುತ್ತದೆ. ಆದ್ದರಿಂದ 5b ಅಪವರ್ತನವಾಗಿದೆ. 5 ಮತ್ತು a ಮತ್ತು b ನ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ನಾವು ಏನ್ ಊಹೆ ಮಾಡ್ಕೊಂಡಿದ್ವಿ, ಏನ್ ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ, ವಿರುದ್ಧವಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ.
ಸೊ ನೆನಪಿಡ್ಕೋರಿ ಇವೆಲ್ಲ ರೇಷಿಯೋ ಬಂತು, ಅನುಪಾತ ಬಂತಂದ್ರೆ ಒಂದೇ ಒಂದು ಫಾರ್ಮುಲಾ ಐತಿ. ಅದ್ ಯಾವ ಫಾರ್ಮುಲಾ ಅಂತ ನೆನಪಿಡ್ಕೋಬೇಕು. ಯಾವ್ದು ಹೇಳಿ ಪಿ ಆಫ್ ಎಕ್ಸ್ ವೈ m1 x2 plus m2 x1 m1 plus m2 m1 y2 plus m2 y1 divided by m1 plus y2 ಫಿಕ್ಸ್. ಇದು ಎಲ್ಲಾರು ಎಕ್ಸಾಮ್ ಅಲ್ಲಿ ಖಂಡಿತ ಬರೀತೀವಿ. ಐ ಹೋಪ್ ಎಲ್ಲರಿಗೂ ತಿಳಿಯಾಗ್ತೈತಿ. ಇಫ್ ಯು ಆರ್ ಫೈಂಡಿಂಗ್ ದಿಸ್ ಹೆಲ್ಪ್ಫುಲ್ ಅಂದಾಗಿ ಚಂದಾಗಿ ಬರ್ದು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಸೊ x1 y1 x2 y2 ಇದು ಅನುಪಾತ ಏನೈತಲ್ಲ m1 m2 ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಲ್ಲ ಚಂದಾಗಿ m1 ಇದ್ದಲ್ಲಿ 1 ಬರೀರಿ, m2 ಇದ್ದಲ್ಲಿ 2 ಬರ್ದು ಕೊನೆಯದಾಗಿ ನಿಮ್ಗೆ ಏನ್ ಬರ್ತೈತಿ ಹೇಳ್ರಿ, ಯು ವಿಲ್ ಗೆಟ್ ವಾಟ್ 2/5 ಆನ್ಸರ್ ಬಂತಂದ್ರೆ ನೀವು ಮಾಡಿದ್ದೇನೈತಿ ಕರೆಕ್ಟ್ ಬಂದ್ಬಿಡ್ತೈತಿ. ಓಕೆ, ಚಿತ್ರದಲ್ಲಿ ಇಲ್ಲ ನೋಡಿ, ಇಲ್ಲಿ ಕೊಟ್ಟಂತ ಚಿತ್ರ ಟ್ಯಾನ್ ಪಿ ಮತ್ತು ಕಾಸಾರ ಬೆಲೆಯನ್ನು ಕಂಡು ಹಿಡಿಯಿರಿ. ಸೊ ಟ್ಯಾನ್ ಪಿ ನಿಮ್ಗೆ ಗೊತ್ತೈತಿ. ಟ್ಯಾನ್ ಪಿ ಅಂದ್ರೆ ಏನ್ರಿ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ 12 ಬೈ ಟ್ಯಾನ್ ಪಿ ಹೇಳಿದ್ದಾರೆ. ಸಾರಿ, ಪಿ ದ ಅಪೋಸಿಟ್ 5 ಮತ್ತು ಅಡ್ಜಸೆಂಟ್ 12. ಸೊ ಪಿ ದ ಅಪೋಸಿಟ್ ನೋಡ್ಕೋಬೇಕು 5/12. ಕಾಸ್ ಆರ್ ಅಂತ ಹೇಳಿದ್ದಾರೆ. ಕಾಸ್ ಆರ್ ಇಲ್ಲೇ ಐತಿ. ಅದರ್ ದ ಅಡ್ಜಸೆಂಟ್ ಇಸ್ 5 ಅಂಡ್ ಹೈಪೋಟೆನಸ್ ಇಸ್ 13. ಓಕೆ, ದೆನ್ ಸಿಪಿ ಮತ್ತು ಸಿಕ್ಯೂ ಗಳು 0 ಕೇಂದ್ರ ಉಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಸೊ ನಿಮ್ಗೆ ಗೊತ್ತೈತಿ ಇವು ಎರಡು ಸಿಪಿ ಮತ್ತು ಸಿಕ್ಯೂ ಏನದಾವ್ ಹೇಳಿ ಸ್ಪರ್ಶಕ. ಸೊ ಸ್ಪರ್ಶಕ ಅಂದ್ರೆ ಒಂದೇ ಒಂದ್ ಬಿಂದುಗೆ ಏನೈತೆ ಅವು ಟಚ್ ಆಗ್ತಾವು, ಅದನ್ನ ಸ್ಪರ್ಶಕ ಅಂತ ಹೇಳ್ತೇವಿ. ಸೊ ಎ ಆರ್ ಬಿ ಯು ಇಲ್ಲಿ ನೋಡಿ, ಎ ಆರ್ ಬಿ ಯು 6 ಬಿಂದುವಿನಿಂದ ಇಲ್ಲಿ 6 ಬಿಂದು ಏನೈತಲ್ಲ ಮತ್ತೊಂದು ಸ್ಪರ್ಶಕವಾಗಿದೆ ಸಿ ಎ ಬಿ. ಇದು ಸಿ ಎ ಬಿ ತ್ರಿಭುಜದ. ಸೊ ನಿಮ್ಗೆ ಗೊತ್ತೈತಿ ಎ ಬಿ ಏನೈತಿ ಇಲ್ಲಿ ತ್ರಿಭುಜ ಐತಿ. ಇದರ ಸುತ್ತಳತೆ ಅಂದ್ರೆ ಏನ್ರಿ, ಇದು ಸಿ ಎ ಬಿ ಮತ್ತು ಬಿ ಸಿ ಸುತ್ತಳತೆಯು ಸಿಪಿ ಸ್ಪರ್ಶಕದ ಈ ಸ್ಪೀಸಿ ಎಷ್ಟು ಸ್ಪರ್ಶಕ ಐತಿ ನೋಡಿ ಅದರ 2ರಷ್ಟಿದೆ ಎಂದು ನೀವು ತೋರಿಸಬೇಕು. ಸೊ ಸಿಪಿ ಮತ್ತು ಸಿಕ್ಯೂ 2 ಅದಾವು. ನಿಮ್ಗೆ ಗೊತ್ತೈತಿ ಪ್ರಮೇಯ 2. ಸಿಪಿ ಮತ್ತು ಸಿಕ್ಯೂ ಅದು ಪ್ರಮೇಯ 2. ದೆನ್ ಸಿ ಎ ಬಿ ಸುತ್ತಳತೆ ಎಷ್ಟು, ಇದರ ಸುತ್ತಳತೆ ಎ ಬಿ ಎ ಸಿ ಮತ್ತು ಬಿ ಸಿ. ಮತ್ತೆ ನೀವು ಎ ಬಿ ಅಂತ ಹ್ಯಾಂಗ ಬರೀಬಹುದು, ಇದು ನೋಡಿ ಎ ಬಿ ಎ ಆರ್ ಪ್ಲಸ್ ಆರ್ ಬಿ ಬರೀರಿ. ಸೊ ಎ ಆರ್ ಇದ್ದಲ್ಲಿ ನೀವು ಏನ್ ಬರೀಬಹುದು, ಎ ಆರ್ ಇದ್ದಲ್ಲಿ ಎ ಪಿ ಬರೀಬಹುದು. ಅದೇ ರೀತಿ ಆರ್ ಬಿ ಇದ್ದಲ್ಲಿ ಕ್ಯೂ ಬಿ ಬರೀಬಹುದು. ಮತ್ತೆ ಇದಕ್ಕೆ ಏನಾಯ್ತು ಹೇಳ್ರಿ, ಇದು ಇದರ ಜೊತೆ ಈಕ್ವಲ್ ಐತಿ, ಇದು ಇದರ ಬಿಕಾಸ್ ಪ್ರಮೇಯ 2. ಓಕೆ, ಸೊ ಇವು ಈಕ್ವಲ್ ಇರ್ತಾವು. ಸೊ ನೀವು ಎ ಸಿ ಪ್ಲಸ್ ಪಿ ಎ ನೋಡಿಲ್ಲಿ, ಎ ಸಿ ಪ್ಲಸ್ ಪಿ ಎ ವಿಲ್ ಬಿಕಮ್ ವಾಟ್ ಸಿ ಪಿ. ನೆಕ್ಸ್ಟ್ ಕ್ಯೂ ಬಿ ಮತ್ತು ಬಿ ಸಿ ಸೇರಿದ್ರೆ ಸಿ ಕ್ಯೂ ಬಂತು. ಮತ್ತೆ ನಿಮ್ಗೆ ಗೊತ್ತೈತಿ ಸಿ ಪಿ ಮತ್ತು ಸಿ ಕ್ಯೂ ಸೇಮ್ ಅದಾವು. ಸೊ ಅದೇ ರೀತಿ ಅದರ ಸುತ್ತಳತೆ 2 ಬಂದ್ಬಿಡ್ತು. ಓಕೆ, 2 ಸಂಖ್ಯೆ ಉಳ್ಳ ಮಸಾಹ. ಸೊ ಮಸಾಹ ಮತ್ತು ಲಸಾಹಗಳ ಗುಣಲಬ್ಧ 2016. ಸೊ ಅವ್ರ 2 ಸಂಖ್ಯೆ ಅದಾವು. ಅದರ ಮಸಾಹ ಮತ್ತು ಲಸಾಹ 2 ಕೂಡಿ ಎಷ್ಟದಾವ ಹೇಳ್ರಿ, 216. ಅವುಗಳಲ್ಲಿ ಒಂದು ಸಂಖ್ಯೆಯು 42, ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಹಾಗೂ ಆ 2 ಸಂಖ್ಯೆಗಳ ಮಸಾಹವನ್ನು ಅವಿಭಾಜ್ಯ ಅಪವರ್ತನೆ ವಿಧಾನದಿಂದ ಕಂಡು ಹಿಡಿ. ಫಸ್ಟ್ ನಿಮ್ಗೆ ಗೊತ್ತೈತಿ ಮಸಾಹ ಮತ್ತು ಲಸಾಹ HCF ಮತ್ತು LCM 2016 ಎ ಮತ್ತು ಬಿ. ಸೊ ಬಿ ಅಂದ್ರೆ ಏನ್ರಿ, H ಇಂಟು ಎಲ್ ಬೈ ಎ 2016 ಡಿವೈಡೆಡ್ ಬೈ 42 48 ಬಂತು. ಈಗ 42 ನೀವು ಏನ್ ಮಾಡ್ಬೇಕಂದ್ರೆ ಅವಿಭಾಜ್ಯ ಅಪವರ್ತನೆ. ಸೊ ಅವಿಭಾಜ್ಯ ಸಂಖ್ಯೆ 221 3 7 7. ಸೊ ಹಿಂಗ್ ಡಿವೈಡ್ ಮಾಡ್ರಿ. ಇದರದ್ದು ಮಸಾಹ ಎಷ್ಟು ಬಂತು 6. ಸೊ ಅವಿಭಾಜ್ಯದಿಂದ ನಾವು ಕಂಡು ಹಿಡಿದ್ರೆ ಎಷ್ಟು ಬರ್ತೈತಿ ಹೇಳಿ, ಅದು 6 ಬಂದ್ಬಿಡ್ತೈತಿ. ಈಗ 9 3 ವಾಕ್ಯದ ಪ್ರಶ್ನೆಗಳು. ಎ -3,0 ಬಿ 0,2 ಮತ್ತು ಸಿ 0,-3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತಗಳ ಕೇಂದ್ರ ಬಿಂದುವನ್ನು ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ. ಸೊ ನೀವ್ ಏನೈತಿ ಇಲ್ಲಿ ಎಷ್ಟೈತಿ ಅಂತ ಹೇಳಿ ಹೇಳ್ಬೇಕು. ಈಗ ನಿಮ್ಗೆ ಗೊತ್ತೈತಿ ಇವೆಲ್ಲ ಡಿಸ್ಟೆನ್ಸ್ ಏನಿರ್ತಾವ ಹೇಳಿ ಸೇಮ್ ಇರ್ತಾವು, ಎಲ್ಲ ಏನದಾವ್ ರೇಡಿಯಸ್. ಸೊ ನಿಮ್ಗೆ ಗೊತ್ತೈತಿ ಒ ಬಿ ಎಷ್ಟೈತಿ ಅಷ್ಟ ಓ ಸಿ ಐತಿ, ಓ ಸಿ ಎಷ್ಟೈತಿ ಅಷ್ಟ ಎ ಬಿ ಒ ಬಿ ಐತಿ, ಎಲ್ಲಾ ಇಲ್ಲಿ ಸಮಾನ ಇರ್ತಾವ. ಸೊ ಓ ಎ ಕಂಡಿಡ್ರಿ. ಫಸ್ಟ್ ಓ ಎ ಕಂಡಿಡಿಬೇಕು. ಸೊ ನೋಡಿರಿ x2 - x1 ಹೋಲ್ ಸ್ಕ್ವೇರ್ y2 - y1 ಈಸ್ ಈಕ್ವಲ್ ಟು ನೀವು ಎದರ ಜೊತೆ ಈಕ್ವಲ್ ಇರ್ತೈತಿ ಹೇಳಿ ಒ ಬಿ ಜೊತೆ ಇರ್ತದೆ. ಬಿಕಾಸ್ ವೃತ್ತದ ತ್ರಿಭುಜ ತ್ರಿಜ್ಯಗಳು. ಸೊ ತ್ರಿಜ್ಯ ಆದ ರೇಡಿಯಸ್. ಸೊ ಎಲ್ಲಾ ಕಡೆ ಸೇಮ್ ಆಗಲಿದೆ. ಸೊ ನೀವು ಸಾಲ್ವ್ ಮಾಡಿದಾಗ ಏನ್ ಬರ್ತೈತ್ರಿ, ಇಲ್ಲೇ ಒಂದು ಈಕ್ವೇಶನ್ ಬರ್ತೈತಿ.
ಅದೇ ರೀತಿ OB ನೀವು ಸಾಲ್ವ್ ಮಾಡ್ರಿ, ನಿಮ್ಗೆ ಎಷ್ಟು ಬಂತು. OC ಕಂಡು ಹಿಡಿಯಿರಿ, ಸೊ ನಿಮ್ಗೆ ಎಷ್ಟು ಬಂತು. ಈಗ OB ಇಸ್ ಈಕ್ವಲ್ ಟು OC ಬಿಕಾಸ್ ತ್ರಿಜ್ಯ ಏನಿರ್ತಾವ್ ಸೇಮ್ ಇರ್ತಾವು. ಸೊ OB ಮತ್ತು OC ಸೇಮ್ ಅದಾವ್, ಸ್ಕ್ವಾರ್ ಮಾಡಿ ಕ್ಯಾನ್ಸಲ್ ಮಾಡಿ ನಿಮಗೆ y -1/2 ಬಂತು. ಅದೇ ರೀತಿ 1 ಮತ್ತು 2 ದಟ್ ಈಸ್ OA ಮತ್ತು OB ಸೇಮ್ ಅದಾವ್, ಅದು -1/2. ಸೊ ಇಷ್ಟು ದೊಡ್ಡ ಏನೈತಿ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳು x, y ಬಂದಿದೆ. ದೆನ್ ಇದೇ ಎರಡನೆಯ ಪ್ರಮೇಯ, ವೃತ್ತದ ಎರಡನೆಯ ಪ್ರಮೇಯ ಆಗಲೇ ಹೇಳಿದ್ದೆ ಅಲ್ರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ಸೊ ಇವು ಭಾವ್ಯ ಬಿಂದುಗಳು. ಸೊ ಇವು ಏನ್ ಭಾವ್ಯ ಬಿಂದುಗಳದಾವಲ್ರಿ, ಅವು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗ ಇರುತ್ತದೆ. ಭಾವ್ಯ ಬಿಂದುವಿನಿಂದ, ಭಾವ್ಯ ಅಂದ್ರೆ ಹೊರಗಿನ ಬಿಂದು. ಸೊ ಇದು ಹೊರಗಿನ ಬಿಂದುವಿನಿಂದ ನೀವು ಏನಾದ್ರೂ ಸ್ಪರ್ಶಕಗಳನ್ನು ತೆಗೆದ್ರ ನೀವು ಯಾರು ಸ್ಪರ್ಶಕದ ಉದ್ದ ಎಷ್ಟಿರುತ್ತೆ ಅಂತ ಹೇಳಿ ಸಮನಾಗಿರುತ್ತದೆ ಅಂತ ಹೇಳಿ ನೀವು ಇಲ್ಲಿ ತೋರಿಸ್ಬೇಕು. ಸೊ ದತ್ತ ಬರಿಬೇಕು. ಓ ಏನ್ ಅಂತ ಹೇಳಿ ಕೇಂದ್ರದ ವೃತ್ತಕ್ಕೆ PQ ಮತ್ತು PR ಏನದ ಹೇಳ್ರಿ, ಹೊರಗಿಂದ ಎಳೆದ ಭಾವ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ನೀವು ಏನ್ ಮಾಡ್ಬೇಕು, ಇದು ಯಾರು ಉದ್ದ ಸ್ಪರ್ಶಕ ಉದ್ದ PQ ಮತ್ತು PR ಸೇಮ್ ಅದಾವ ಅಂತ ಹೇಳಿ ಹೇಳ್ಬೇಕು. ಸೊ ರಚನೆ ಮಾಡ್ರಿ. OP PR OP OQ OR. ಸೊ ಇವ್ ಎರಡು ವೃತ್ತಗಳಲ್ಲಿ ಏನಾಗ್ತೈತಿ ಹೇಳ್ರಿ, OQ ಮತ್ತು OR ಈಕ್ವಲ್ ಅದಾವು ಬಿಕಾಸ್ ಒಂದೇ ವೃತ್ತದ ತ್ರಿಜ್ಯಗಳು. OP ಮತ್ತು OP ಸಾಮಾನ್ಯ ಭಾವ ಕಾಮನ್ ಐತಿ. ದೆನ್ ಆಂಗಲ್ R ಮತ್ತು ಆಂಗಲ್ Q ಎರಡು 90 ಡಿಗ್ರಿ, ದೇರ್ಫೋರ್ ಎರಡು ಕಾಂಗ್ರೆಂಟ್ ಅದಾವು. CP/CT ನೀವು ಬರೆದ್ರೆ ಮುಗೀತು. ನೆಕ್ಸ್ಟ್ ಒಂದು ಎಕ್ಸ್ಪ್ರೆಸ್ ರೈಲು, ವೆರಿ ಇಂಪಾರ್ಟೆಂಟ್. ರೈಲು ಸಮ್ಮಗಳ ಫಿಕ್ಸ್ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟಿದಾವೆ, ನೀವು ಫಿಕ್ಸ್ ಮಾಡ್ತೀರಿ. ಸೊ ಎಲ್ಲಾ ತಪ್ಪದೆ ಇವೆಲ್ಲ ನೋಡ್ಕೊಂಡು ಹೋಗ್ಲೇಬೇಕು. ಓಕೆ, ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕೆ 11 ಕಿಲೋಮೀಟರ್ ಪರ್ ಅವರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳು ಸರಾಸರಿ ಜವವನ್ನು ಕಂಡು ಹಿಡಿಯಿರಿ. ಸೊ ಜವ ಕಂಡು ಹಿಡಿಬೇಕಾದ್ರೆ ಎಷ್ಟು ಸ್ಪೀಡ್. ಸೊ ಸ್ಪೀಡ್ ಕನ್ನಡದಾಗ ಏನಂತ ಹೇಳ್ತೀವಿ ಹೇಳಿ ನಾವು, ಜವ ಅಂದ್ರೆ ಸ್ಪೀಡ್. ಸೊ ನೀವು ಫಸ್ಟ್ ಪ್ಯಾಸೆಂಜರ್ ರೈಲಿನ ಜವ ಎಷ್ಟು ಅಂತ ತಿಳ್ಕೊರಿ, 11 x ಐತೆ ಅಂತ ಹೇಳಿ ತಿಳ್ಕೊರಿ. ಸೊ ಎಕ್ಸ್ಪ್ರೆಸ್ ಟ್ರೈನ್ ಯಾವತ್ತು ಫಾಸ್ಟ್ ಇರ್ತೈತಿ. ಸೊ ಸ್ಲೋ ಟ್ರೈನ್ ಏನೈತಿ ಪ್ಯಾಸೆಂಜರ್ ಟ್ರೈನ್ ಗಿಂತ ಇದು 11 ಜಾಸ್ತಿ ಐತಿ. ಸೊ x + 11 ಆಗ್ಬಿಡ್ತು. ದೂರ 132. ಸೊ ಸಮಯದ ವ್ಯತ್ಯಾಸ 1 ಐತಿ. ಸೊ ನಿಮ್ಗೆ ಗೊತ್ತೈತಿ ಸ್ಪೀಡ್ ಜವ ಏನೈತಿ ಅಂತ ಹೇಳ್ರಿ, ಟೈಮ್ ದೂರ ಡಿವೈಡೆಡ್ ಬೈ ಟೈಮ್. ಸೊ ನಿಮ್ಗೆ ಇಲ್ಲಿ ಗೊತ್ತಿರುವಂತಹ ಸಮಯ ಗೊತ್ತು. ಸೊ ಜವ ಅಂದ್ರೆ ಏನ್ ಹೇಳಿ, ಸ್ಪೀಡ್ ದೂರ ಮತ್ತು ಡಿವೈಡೆಡ್ ಬೈ ಸಮಯ. ಸೊ ನಮ್ಗೆ ಇಲ್ಲಿ ಸಮಯ ಬೇಕು. ಮೊದಲನೇ ಸಮಯ ಎಷ್ಟಾಗ್ತೈತಿ ಹೇಳ್ರಿ, ಸಮಯ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಜವ. ಸೊ ಫಸ್ಟ್ ಸಮಯ ಈ ಪ್ಯಾಸೆಂಜರ್ ರೈಲಿನ ಸಮಯ ಎಷ್ಟು ಬರ್ತೈತಿ, x ಡಿವೈಡೆಡ್ ಬೈ x. ದೂರ ಎಷ್ಟೈತಿ, ದೂರ ಇಸ್ 132 ಬೈ x. ಮತ್ತ ಎಕ್ಸ್ಪ್ರೆಸ್ ರೈಲ್ ಎಷ್ಟು ಬರ್ತೈತಿ ಹೇಳ್ರಿ, 132 ಡಿವೈಡೆಡ್ ಬೈ x + 11. ಸೊ ಇವ್ ಎರಡನ್ನು ನೀವು ಕಳೆದಾಗ ಏನಾಗ್ತೈತಿ, ನಿಮ್ 1 ಗಂಟೆ ಜಲ್ದಿ ಮುಟ್ತೀರಿ. ಸೊ ಸಮಯದ ವ್ಯತ್ಯಾಸ 132 ಬೈ x - 132 ಬೈ x + 1 ಇದರ ಜೊತೆ LCM ಮಾಡ್ರಿ, ಇದರ ಜೊತೆ LCM ಮಾಡ್ರಿ. ಸೊ ಇಲ್ಲಿ 132 ಕಾಮನ್ ತಗೊಂಡಿದ್ದಾರೆ. ಸೊ ಇದರ ಮೇಲೆ ಹೋಗ್ತೈತಿ, ಇದರ ಮೇಲೆ ಕೂಟ್ ಮಾಡ್ರಿ. ಸೊ ಎಷ್ಟು ಬಂತು, 132 11 ಉಳಿತು, x² + 11x ರಿಅರೇಂಜ್ ಮಾಡಿ ಇದು ಬಂತು. ಈ ಸ್ಪ್ಲಿಟ್ ಮಾಡಿದಾಗ 4 4 33 ಬಂತು. ಸೊ ಕಾಮನ್ ತಗೋರಿ, x ಕಾಮನ್ ತಗೋರಿ, -33 ಕಾಮನ್ ತಗೋರಿ. ಸೊ x 40 -44 ಬರ್ತೈತಿ, ರಿಜೆಕ್ಟ್ ಆಗ್ತೈತಿ. x 33 ಬಂತು, ಎಸ್ ಇದು ಅಕ್ಸೆಪ್ಟ್ ಆಗ್ತೈತಿ. ಸೊ ಪ್ಯಾಸೆಂಜರ್ ಟ್ರೈನ್ ಸ್ಲೋ ಇರ್ತೈತಿ. ಸೊ ಪ್ಯಾಸೆಂಜರ್ ರೈಲಿನ ಜವ 33. ಅದೇ ರೀತಿ ಎಕ್ಸ್ಪ್ರೆಸ್ ರೈಲಿನ ಜವ 33 + 11 ಅದು 44 ಆಗಿದೆ. ಓಕೆ, ನೆಕ್ಸ್ಟ್. ಅಥವಾ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು
ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಎ ನ ವಯಸ್ಸು ಎಷ್ಟು ಹೇಳ್ರಿ? 19. ಅದೇ ರೀತಿ ಬಿ ನ ವಯಸ್ಸು 15. ಅವರ ವಯಸ್ಸುಗಳ ಗುಣಲಬ್ಧ. ಸೊ ಇಫ್ ಯು ಮಲ್ಟಿಪ್ಲೈ ದಮ್, ಗುಣಲಬ್ಧ ಎಷ್ಟು ಬರ್ತೈತಿ ಹೇಳ್ರಿ? 480ಕ್ಕೆ ಸಮನಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಸೊ ಎ ನ ವಯಸ್ಸು 19, ಬಿ ನ ವಯಸ್ಸು 15. ಅವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮವಾಗಿರಲು ಎಕ್ಸ್ ವರ್ಷಗಳು ಆಗಿರಲಿ ಅಂತ ತಗೋರಿ. 19 ಪ್ಲಸ್ ಎಕ್ಸ್, ಇವ ಎಕ್ಸ್ ವರ್ಷ ಆದ್ಕೊಳ್ಳಿ, 4 ವರ್ಷ ಆದ್ಕೊಳ್ಳಿ, 2 ಮಂದಿ ಬೆಳೆದಿರ್ತಾರೆ. ಸೊ ಇದು 19 ಪ್ಲಸ್ ಎಕ್ಸ್ ಆಗ್ತೈತಿ, ಇದು 15 ಪ್ಲಸ್ ಎಕ್ಸ್ ಆಗ್ತೈತಿ. ಸೊ ಇದು 15 ಪ್ಲಸ್ 19 285, 19x 15x ಎಕ್ಸ್ ಸ್ಕ್ವೇರ್. ಸೊ ರಿಅರೇಂಜ್ ಮಾಡಿ ನಿಮ್ಗೆ ಎಷ್ಟು ಬರ್ತೈತಿ ಹೇಳಿ? ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 195 ಈಕ್ವಲ್ ಟು 0, ಮೈನಸ್ 195, 39 ಐದ್ಲಿ. ಸೊ ಕಾಮನ್ ತಗೊಂಡ್ ಮಾಡಿ ಎಕ್ಸ್ 5 ಬರ್ತೈತಿ, ಮೈನಸ್ 39, ಮೈನಸ್ ತಗೊಳಕ್ ಬರಂಗಿಲ್ಲ. ಸೊ 5 ವರ್ಷದ ನಂತರ ಏನೈತಿ ಹೇಳಿ? 2 ಏನಾಗ್ತಾವ ಇಲ್ಲಿ? ಸೊ ಎ ಮತ್ತು ಬಿ ಎರಡರ ವಯಸ್ಸು ಏನಾಗ್ತೈತಿ? ಗುಣಲಬ್ಧ 480 ಇಲ್ಲಿ ಆಗ್ಬಿಡ್ತೈತಿ. ಸೊ ಈ ಎಲ್ಲಾರ್ಗು ತಿಳಾಕತ್ತೈತಿ ಅಂದ್ರೆ ಎಲ್ಲಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. 5ನೇ ತಾರೀಕಿಗೆ ಬರುವಂತ ಪರೀಕ್ಷೆಯನ್ನು ತಪ್ಪದೆ ಎಲ್ಲಾರು ಏನೈತಿ ಬರಿಬೇಕು. ಮತ್ ನಾ ಏನೇನ್ ಹೇಳಾಕತ್ತೇನೆ ಎಲ್ಲ ಓದ್ಕೊಂಡು ಹೋಗ್ಬೇಕು. 4 ಮಾದರಿ ಪ್ರಶ್ನೆಗಳನ್ನು ಓದಿದ್ರೆ ಸಾಕು. ಸೆಕ್ಕೆ 1 ಮೈನಸ್ ಸೈನ್ ಎ ಸೆಕ್ಕೆ ಪ್ಲಸ್ ಟ್ಯಾನ್ ಎ ಈಕ್ವಲ್ ಟು ರೂಟ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಡಾಟ್ ಕೊಸೆಕೆ ಎಂದು ಸಾಧಿಸಬೇಕು. ಹೆಂಗ್ ಸಾಧಿಸ್ತೀರಿ? ಎಡಭಾಗ. ಸೊ ಎಡಭಾಗ ನೋಡ್ರಿ, ಇಲ್ಲಿ ತಗೋರಿ. ಸೆಕ್ 1 ಬೈ ಕಾಸ್, ಇದು ಹೆಂಗೆ ತಂಗಿಡ್ರಿ? ಸೆಕ್ 1 ಬೈ ಕಾಸ್ ಟ್ಯಾನ್ ಸೈನ್ ಬೈ ಕಾಸ್. ಎಲ್ಸಿಎಂ ತಗೋಬೇಕು, ಲಸಾಹ ತಗೋರಿ. ಕೆಳಗಿನ ಸೇಮ್ ಬರ್ತೈತಿ. ಸೈನ್ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ, ಇಲ್ಲಿ 1 ಮೈನಸ್ ಸೈನ್, ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂತು. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್, 1 ಮೈನಸ್ ಸೈನ್ ಸ್ಕ್ವೇರ್ ಇಸ್ ಕಾಸ್ ಸ್ಕ್ವೇರ್, ಡಿನಾಮಿನೇಟರ್ ಕಾಸ್, ಕಾಸ್ ಕಾಸ್ ಕ್ಯಾನ್ಸಲ್ ಆಗಿ 1 ಬಂತು. ಅದೇ ರೀತಿ ರೂಟ್ ಅಲ್ಲಿ ಇದ್ದಂತಹ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್, ದಿಸ್ ಇಸ್ 1 ಬೈ ಸೈನ್, 1 ಮೈನಸ್ ಕಾಸ್ ಸ್ಕ್ವೇರ್ ಇಸ್ ಸೈನ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಸೈನ್ ಬಂತು, 1 ಬೈ ಸೈನ್, ಸೈನ್ ಸೈನ್ ಕ್ಯಾನ್ಸಲ್ ಆಗಿ 1 ಮತ್ತು 2ರಿಂದ ಎಡಭಾಗ ಮತ್ತು ಬಲಭಾಗ ಈಕ್ವಲ್ ಆಗಿದೆ. ಅಥವಾ ಸೈನ್ ಎ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಎಂದು ಸಾಧಿಸಿ. ಸೊ ಇದರ ಎಡಭಾಗ ನೋಡಿ, ಫಸ್ಟ್ ಇದು ತಗೋರಿ, ಸೈನ್ ಬೈ 1 ಬೈ ಕಾಸ್ ಪ್ಲಸ್ ಟ್ಯಾನ್ ಬೈ 1 ಪ್ಲಸ್ ಕಾಸ್. ಸೊ ಸೈನ್ ಇದು 1 ಪ್ಲಸ್ ಕಾಸ್ ಇಲ್ಲೇ ಬಂತು, ಮತ್ತು 1 ಮೈನಸ್ ಕಾಸ್ ಇಲ್ಲೇ ಬಂತು, ಟ್ಯಾನ್ ಸೈನ್ ಬೈ ಕಾಸ್ ಬಂತು. ಅದೇ ರೀತಿ ಇಲ್ಲಿ ನೋಡಿ ಏನ್ ಬಂತಂತ ಹೇಳಿ, ಸೊ ಕಾಸ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ ಬೈ ಕಾಸ್, ಕಾಸ್ ಕಾಸ್ ಕ್ಯಾನ್ಸಲ್ ಆಯ್ತು, ಈ ಸೈನ್ ಕ್ಯಾನ್ಸಲ್ ಆಯ್ತು. ಡಿನಾಮಿನೇಟರ್ ಅಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂತು. ಸೊ ಸೈನ್ ಥೀಟಾ ಏನಾಯ್ತು? ಮತ್ತೆ ಇಲ್ಲಿ ಸೈನ್ ಥೀಟಾ ಕಾಮನ್ ಐತಿ, ಉಳಿದಿದ್ದೇನು ಕಾಸ್ ಥೀಟಾ ಪ್ಲಸ್ 1 ಬೈ ಕಾಸ್ ಥೀಟಾ. 1 ಸೈನ್ ಥೀಟಾ 1 ಸೈನ್ ಥೀಟಾ ಹೊರಗೆ ಬಂತು, ಕಾಸ್ ಥೀಟಾ ಪ್ಲಸ್ 1 ಬೈ ಕಾಸ್. ಸೊ ಕಾಸ್ ಬೈ ಸೈನ್ ಪ್ಲಸ್ 1 ಬೈ ಕಾಸ್ ಇಂಟು 1 ಬೈ ಸೈನ್, ಕಾಸ್ ಬೈ ಸೈನ್ ಇಸ್ ಕಾಟ್ ಪ್ಲಸ್ 1 ಬೈ ಕಾಸ್ ಇಸ್ ಸೆಕ್, 1 ಬೈ ಸೈನ್ ಇಸ್ ಕೊಸೆಕ್. ರಿಅರೇಂಜ್ ಮಾಡಿ ನಿಮ್ಗೆ ಇಲ್ಲಿ ಬಲಭಾಗ ಬಂದ್ಬಿಡ್ತು. ಸೊ ಪಟಾಪಟ ನಾವು ಮುಗಿಲಿಕ್ಕೆ ಬಂತು. ಇನ್ನೂ 9 ಪ್ರಶ್ನೆಗಳದಾವು. ಸೊ ಏನಾರ ಡೌಟ್ ಇತ್ತು, ಸಜೆಷನ್ ಇತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನು ಮರಿಬೇಡಿ. ಓಕೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದಿರಿ. ಸೊ ಮೊತ್ತ ಎಷ್ಟು? ಅಲ್ಫಾ ಪ್ಲಸ್ ಬೀಟಾ 2 ಮತ್ತು ಗುಣಲಬ್ಧ ಪ್ರಾಡಕ್ಟ್ ಎಷ್ಟು? ಅಲ್ಫಾ ಇಂಟು ಬೀಟಾ -8. ನಿಮಗೆ ಗೊತ್ತೈತಿ ವರ್ಗ ಸಮೀಕರಣದ ಬಹುಪದೋಕ್ತಿ. ಸೊ ವರ್ಗ ಸಮೀಕರಣದ ಬಹುಪದೋಕ್ತಿ ಹ್ಯಾಂಗ್ ಬರೀತೀರಿ? ಸೊ ಬಹುಪದೋಕ್ತಿ x ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ x ಸ್ಕ್ವೇರ್, ಅಲ್ಫಾ ಪ್ಲಸ್ ಬೀಟಾ 2x, ಅಲ್ಫಾ ಬೀಟಾ -8, ಇದು -8 -4 ಪ್ಲಸ್ 2 ತಗೋರಿ, ಸ್ಪ್ಲಿಟ್ ಮಾಡಿ x 4 ಬಂತು, x -2 ಬಂತು. ಸೊ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ 4 ಬೀಟಾ -2
ಇದು ಬಹುಪದೋಕ್ತಿಯನ್ನು ಬರೀಬೇಕು, ವರ್ಗ ಬಹುಪದೋಕ್ತಿ. ಆಮೇಲೆ ಅದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಏನೈತಿ ಇಲ್ಲಿ ಕಂಡುಹಿಡಿಬೇಕು. ಎರಡು ಪ್ರಶ್ನೆಗಳು. ಓಕೆ, ಅಥವಾ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ನಲ್ಲಿ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದರೆ 1/α 1/β ಇವುಗಳ ಬೆಲೆಯನ್ನು ನೀವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಎ 1 ಬಿ 3 ಸಿ 1 ಅಲ್ಫಾ ಪ್ಲಸ್ ಬೀಟಾ ಮೊತ್ತ ಮೈನಸ್ ಬಿ ಬೈ ಎ ಮೈನಸ್ 3 ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಸಿ ಬೈ ಎ 1 ಬಂತು. ಈಗ 1/α 1/β LCM ತಗೋರಿ. ಸೊ ಎಷ್ಟು ಬಂತು? ಅಲ್ಫಾ ಪ್ಲಸ್ ಬೀಟಾ ಬೈ ಅಲ್ಫಾ ಬೀಟಾ. ಸೊ ಮೊತ್ತ ಎಷ್ಟೈತಿ? -3 ಗುಣಲಬ್ಧ 1 -3 ಬಂತು. ಇದ್ರೊಳಗೆ ಏನ್ ಕಾಮನ್ ಐತಿ? ಇಲ್ಲಿ ಅಲ್ಫಾ ಬೀಟಾ ಕಾಮನ್ ಐತಿ, ಕಾಮನ್ ತಗೋರಿ. ಇಲ್ಲಿ ಅಲ್ಫಾ ಉಳಿತು, ಇಲ್ಲಿ ಬೀಟಾ ಉಳಿತು. ಸೊ ಗುಣಲಬ್ಧ ಮೊತ್ತ 1 ಗುಣಲಬ್ಧ -3 ಗುಣಲಬ್ಧ ಮೊತ್ತ -3 ಗುಣಲಬ್ಧ 1 ಮಲ್ಟಿಪ್ಲೈ ಮಾಡಿ. ಟ್ರಯಾಂಗಲ್ ABC ಒಂದು ಲಂಬಕೋನ ತ್ರಿಭುಜ. ಸೊ ಇಲ್ಲಿ ಏನ್ ಹೇಳಿದಾರೆ ಇವರು? ಟ್ರಯಾಂಗಲ್ ABC ಒಂದು ಲಂಬಕೋನ ತ್ರಿಭುಜ. BAC 90 ಡಿಗ್ರಿ, ಇದು 90 ಡಿಗ್ರಿ. AD ಈಸ್ ಪರ್ಪೆಂಡಿಕ್ಯುಲರ್, ಅದೇನೈತಿ ಲಂಬ ಐತಿ BC ಜೊತೆ. ನೀವು ಏನ್ ಸಾಧಿಸಬೇಕು? AB ಸ್ಕ್ವಾರ್, AB ಸ್ಕ್ವಾರ್ ಏನೈತಿ BC ಇಂಟು BD ಎಂದು ಸಾಧಿಸಿ ತೋರಿಸಿ. ಸೊ ಟ್ರಯಾಂಗಲ್ ABC ಇದು ನೋಡಿ, ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ ADB. ಸೊ ದೊಡ್ಡ ಟ್ರಯಾಂಗಲ್ ABC ಮತ್ತು ಸಣ್ಣ ಟ್ರಯಾಂಗಲ್ ADB ಯಾವುಗಳಲ್ಲಿ? ಸೊ ನಿಮ್ಗೆ ಗೊತ್ತೈತಿ BAC ಎಲ್ಲ ಐತ್ರಿ, ಇದು BAC ಇದು 90 ಡಿಗ್ರಿ ಐತಿ, ಆಂಗಲ್ ಡಿ 90 ಡಿಗ್ರಿ ಐತಿ. ಯಾರೊಳಗೆ ಬಿ ಕಾಮನ್ ಐತಿ, ಯಾರು ಏನದಾವಿ ಸಮರೂಪವಾಗಿ ಅದಾವ. ಸೊ ಸಮರೂಪವಾಗಿ ಅಂದ್ರೆ AB ಬೈ BD BC ಬೈ AB. ಇದು AB ಮ್ಯಾಲೆ AB ಸ್ಕ್ವೇರ್ BC ಇಂಟು BD. ದೆನ್ ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳ ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ. ಓಕೆ, ಕಂಸ ಎಷ್ಟೈತೆ ಅಂತ ಹೇಳಿದೆ, ಎಷ್ಟು ಮೂವ್ ಆಗೈತಿ ಇಲ್ಲೇನಿಲ್ಲ ಕಂಸ ಕಂಡು ಹಿಡಿಬೇಕು. ಸೊ ಅದರದ ಮುಳ್ಳಿನ ಉದ್ದ ಎಷ್ಟೈತಿ ಹೇಳಿ? ರೇಡಿಯಸ್ 14, ತ್ರಿಜ್ಯ 18 ಸೆಂಟಿಮೀಟರ್. 1 ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ಕೋನ 6 ಡಿಗ್ರಿ. ನಿಮ್ಗೆ ಗೊತ್ತಿರ್ಬೇಕು 1 ನಿಮಿಷದಲ್ಲಿ ಅದು ಮುಳ್ಳ ಎಷ್ಟು ಮೂವ್ ಆಗ್ತೈತಿ, ಎಷ್ಟು ಮುಂದೆ ಹೋಗ್ತೈತಿ ಹೇಳಿ? 6 ಡಿಗ್ರಿ. ಸೊ 35 ನಿಮಿಷದಲ್ಲಿ ಎಷ್ಟು ಆಗ್ತೈತಿ? 6 × 35 210 ಡಿಗ್ರಿ. ಸೊ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ θ/360 πr². ಅದು ಎಷ್ಟು ವಿಸ್ತೀರ್ಣ, ಏರಿಯಾ ಎಷ್ಟೈತಿ ನೋಡ್ರಿ. ಸೊ ಎಲ್ಲ ಕಾಟ್ ಮಾಡಿ 594 ಬಂತು. ಮುಳ್ಳು ಕ್ರಮಿಸಿದ ಕಂಸದ ಉದ್ದ ಎಷ್ಟು? ಕಂಸ ಇಲ್ಲೇ ಎಷ್ಟು ಹೋಗಿದೆ ಅಂತ ಹೇಳಿ ಕೇಳಿದ್ದಾರೆ. θ/360 2πr ಎಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕಾಟ್ ಮಾಡಿ 66 ಸೆಂಟಿಮೀಟರ್. ಒಂದು ಪಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವ ಕಾಡುಗಳಿವೆ. ಆ ಪಟ್ಟಿಗೆಯಿಂದ ಒಂದು ಕಾಡವನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯಾಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಪೂರ್ಣ ವರ್ಗ ಸಂಖ್ಯೆ. ಸೊ ನೋಡಿ ಇಲ್ಲಿ 6ರಿಂದ 70 ಕಾಡ ಯಾರು ತಗೊಳ್ಬೇಕು. ಸೊ ಇಲ್ಲಿ 6, 7, 10 ಟೋಟಲ್ ಎಷ್ಟು ಅದಾವ? 65 ಅದಾವು. ಎಸ್, ಟೋಟಲ್ 65 ಅದಾವು. ಓಕೆ, ನೆಕ್ಸ್ಟ್ ಒಂದು ಪೂರ್ಣ ವರ್ಗ ಸಂಖ್ಯೆ. ಸೊ ಪೂರ್ಣ ವರ್ಗ ಅಂದ್ರೆ 6ಕ್ಕಿಂತ ಮ್ಯಾಲೆ 3 ಸ್ಕ್ವೇರ್, 3 ಸ್ಕ್ವೇರ್ 9, 4 ಸ್ಕ್ವೇರ್ 5 ಸ್ಕ್ವೇರ್ 6, 7, 8. ಸೊ ಟೋಟಲ್ 6 ಅದಾವು. 6/65 ಬಂತು. 5ರಿಂದ ಭಾಗವಾಗುವ ಸಂಖ್ಯೆ. ಸೊ 10, 15, 20, 25, 30, 70 ತಗೋರಿ. 13 ಭಾಗ 65 1/5. ದೆನ್ 30ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಬೆಸ ಸಂಖ್ಯೆಗಳು. ಸೊ ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಸೊ ಟೋಟಲ್ 12 ಅದಾವು. 12/65. ದೆನ್ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಸೊ ಸರಾಸರಿ ಕಂಡುಹಿಡಿಯೋದು ಏಕೆ? ಮೊದಲು ಎಕ್ಸ್ ಕಂಡುಹಿಡಿಬೇಕು. ಮಧ್ಯ ಬಿಂದು 0 ಮತ್ತು 10ರ ಮಧ್ಯ ಬಿಂದು 5 2 ಆಡ್ ಮಾಡಿ ಡಿವೈಡ್ ಮಾಡಿ. 10 ಮತ್ತು 20ಯ ಮಧ್ಯ ಬಿಂದು 20 + 10 = 30. ಅರ್ಧ 30 15. ಅದೇ ರೀತಿ ಎಲ್ಲ ಮಧ್ಯ ಬಿಂದು ಬಂತು. ಎಫ್ ಮತ್ತು ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಆವೃತ್ತಿ ಕೊಟ್ಟಿದ್ದಾರೆ. ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ. ಸೊ ಟೋಟಲ್
1 3 8. ಸೊ ನಿಮ್ಗೆ ಗೊತ್ತೈತಿ ಫಾರ್ಮುಲಾ ಏನ್ ಬರ್ತೈತಿ, ಸಮ್ ಆಫ್ ಎಫ್ 5x ಸಮ್ ಆಫ್ ಎಫ್ 1 3 8 0/50 27.6. ಅದೇ ರೀತಿ ಇಲ್ಲ ನೋಡ್ರಿ, ಕೊಟ್ಟಿರುವ ಅವವೃತ್ತಿ ವಿತರಣಾ ಪಟ್ಟಿಗೆ ಬಹುಕಲವನ್ನು ಕಂಡಿಡಿ. ಬಹುಕಲ ಅಂದ್ರೆ ಏನ್ ಹೇಳಿ, ಎಲ್ಲಕ್ಕಿಂತ ದೊಡ್ಡದು ಯಾವ್ದೈತಿ ಅದ ಬಹುಕಲ. ಸೊ ಇಲ್ಲಿ ಇದು ಬರ್ತೈತಿ. ಸೊ ಇದು F1, ಅದರ ಮ್ಯಾಲಿದ್ದು 0, ಅದ ಕೆಳಗಿಂದು 2. ಸೊ ಬಹುಲಕ ಅದರದ ಬಹುಲಕದ ಏನೈತೆ ಹೇಳ್ರಿ, ಯು ನೀಡ್ ಟು ನೋ ದ ಫಾರ್ಮುಲಾ. L plus F1 minus F0 divided by 2 F1 minus F0 minus F2 into H. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮೇಳ ಕೊಟ್ಟಿರಂತ ಎಲ್ಲ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತೈತಿ, 27.5. ನಾವು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಕಂಡು ಹಿಡಿಯಿರಿ. ಸೊ ನಕ್ಷೆಯ ವಿಧಾನ ಏನೈತೆ ಹೇಳಿ ಅದರಿಂದ ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ನಕ್ಷೆಯ ವಿಧಾನ ಅಂದ್ರೆ ಏನು, ಗ್ರಾಫಿಕಲ್ ಮೆಥಡ್. x plus 2y equal to 6, x plus y equal to 5. x ಇದ್ದಲ್ಲಿ 0 ಹಾಕಿ, ಇದು x ಇದ್ದಲ್ಲಿ 0 ಹಾಕಿ, 0 ಆಗ್ತಂದ್ರೆ ಏನಾಗ್ತಿದ್ದು 2 1s 2 3s 6 3 ಬಂತು. ಸೊ y ಇದ್ದಲ್ಲಿ 0 ಹಾಕಿ x 6 ಬಂತು. ಅದೇ ರೀತಿ x ಇದ್ದಲ್ಲಿ 0 ಹಾಕಿ y 5, y ಇದ್ದಲ್ಲಿ 0 ಹಾಕಿ x 5. ಸೊ 2 5ಕ್ಕೆ ಬಂದ್ಬಿಡ್ತಾವ. ಸೊ ಹಿಂಗ ನೀವು ಡ್ರಾ ಮಾಡಿದಾಗ ಏನ್ ಬರ್ತೈತಿ ಹೇಳಿ, ಸೊ 4 ಮತ್ತು 1 ಕಟ್ ಆಗ್ತೈತಿ. ಸೊ ಅದೇ ನಿಮ್ ಉತ್ತರ. ಸೊ ನಕ್ಷೆ ವಿಧಾನದಿಂದ ಏನೈತಿ, ನೀವು ಇಲ್ಲಿ ರೇಖಾತ್ಮಕ ಸಮೀಕರಣವನ್ನ ಜೋಡಿಯನ್ನು ಕಂಡುಹಿಡಿತೀರಿ. ದೆನ್ ಇದು ಥಿಯರಂ ಪ್ರಮೇಯ 2. ಟ್ರಿಪಲ್ ಇ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮಾನವಾಗಿರುತ್ತವೆ ಮತ್ತು ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಸೊ ನೀವು ಏನ್ ಸಾಧಿಸ್ಬೇಕು ಹೇಳ್ರಿ, ಅವು ಸಮಾನವಾಗದಾವು ಮತ್ತು ಸಮರೂಪಿಗಳಾಗಿರ್ತಾವ ಅಂತ ಹೇಳ್ಬೇಕು. ಅಂದ್ರೆ ABC ಮತ್ತು DEF ಎರಡು ಏನದಾವ ಹೇಳ್ರಿ, ಸಮರೂಪಿಗಳಾಗಿದ್ದಾವ ಅಂತ ಹೇಳ್ಬೇಕು. ಸೊ ನಿಮ್ಗೆ ಇದು ಥಿಯರಮ್ ಆಗ್ಬಿಟ್ಟಿದೆ. ಸೊ ನೀವು ಈ ಥಿಯರಮ್ ಅನ್ನು ಅಂದಾಗಿ ಚಂದಾಗಿ ನೋಡಿ ಬರಿಬೇಕು. ನಿಮ್ ಶಾಲೆಯಲ್ಲಿ ಯಾಕೆ ಕಳ್ಸಾರ ಬರೀರಿ. ಓಕೆ, ಸೊ ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ಒಂದ್ಸಲ ನೋಡ್ಕೋರಿ. ಥೇಲನ ಪ್ರಮೇಯ ಮತ್ತು ಟ್ರಿಪಲ್ ಇ ಪ್ರಮೇಯ ಇವು ಎರಡು ಏನದಾವ ಹೇಳಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ತಪ್ಪದೆ ಇವು ಎರಡು ಪ್ರಮೇಯವನ್ನು ಓದ್ಲೇಬೇಕು. ಇದು ಥೇಲನ ಪ್ರಮೇಯ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮಾನವಾಗಿದ್ದು ಆ ಕೋನಗಳು ಉಂಟು ಮಾಡಿರುವ ಭಾವಗಳು ಸಮಾನ ರೂಪದಲ್ಲಿ ಆದರೆ ಆ ಎರಡು ತ್ರಿಭುಜಗಳು ಸಮಾನ ರೂಪಿಗಳಾಗಿರ್ತಾವ. ಅದೇ ಪ್ರಮೇಯ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಒಂದು ಸಮಾಂತರ ಶ್ರೇಣಿಯ ಮೊದಲು n ಪದಗಳ ಮೊತ್ತ Sn 3n² + 2n ಆಗಿದೆ. ಹಾಗಾದರೆ ಶ್ರೇಣಿಯ n ನೇ ಪದವನ್ನು ಕಂಡು ಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದ ಮೊತ್ತವನ್ನು ಕಂಡು ಹಿಡಿಯಿರಿ. ಸೊ Sn = 3n² + 2n ಆದರೆ an ಎಷ್ಟು? n 79 ಆದ್ರೆ ಕೊನೆಯ 10 ಪದಗಳ ಮೊತ್ತ ಎಷ್ಟು? Sn 3n² + 2n ಆಯ್ತಂದ್ರೆ S1 ಎಷ್ಟು ಬರ್ತೈತ್ರಿ? 3. n ಇದ್ದಲ್ಲಿ 1 ಬರೀರಿ. ಸೊ 5 ಬಂತು. S2 n ಇದ್ದಲ್ಲಿ 2 ಬರೀರಿ, 16 ಬಂತು. S1 ಅಂದ್ರೆ ಮೊದಲನೇ ಪದ 5, A2 ಮೀನ್ಸ್ ಎರಡನೇ ಪದ 16 - 5 ಮಾಡ್ರಿ 11 ಬಂದ್ಬಿಡ್ತು. ಸೊ ಡಿ A2 - A1. ಸೊ ಡಿ ಎಷ್ಟು? ಇದು ಎರಡನೇ ಪದ ಮತ್ತು ಒಂದನೇ ಪದ 11 - 5 6. ಎ ಮೊದಲನೇ ಪದ ಡಿ ಸಿಕ್ತು. an is a plus n minus 1 into d. a 5 ಬಂತು. n ಗೊತ್ತಿಲ್ಲ, n ಪದ ಕಂಡುಹಿಡಿಬೇಕು. ಸೊ n ಪದ ಏನಾಯ್ತು? 6n - 1 ಬಂತು. n 59 ಆದರೆ ಸೊ ಕೊನೆಯ 10 ಪದಗಳ ಮೊತ್ತ ಕಂಡುಹಿಡಿಬೇಕು. ಸೊ ನಿಮ್ಗೆ ಗೊತ್ತೈತಿ ಕೊನೆಯ 10 n 59 ಐತಂದ್ರೆ ಕೊನೆಯ 10 ಪದಗಳ ಮೊತ್ತ ಕಂಡುಹಿಡಿಬೇಕು. ಸೊ ಕೊನೆಯ 10 ಪದಗಳಂದ್ರೆ ಯಾವ ಹೇಳಿ? 59 - 69, 3n² + 2n - 3n² - 2n.
ಸೊ ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬಂತ ಹೇಳ್ರಿ ಇಲ್ಲಿ. ಸೊ ಎನ್ ಇದ್ದಲ್ಲಿ ಒಂದ್ಸಲ 59 ಹಾಕ್ಬೇಕು, ಎನ್ ಇದ್ದಲ್ಲಿ ಒಂದ್ಸಲ 49 ಹಾಕಿ. ಸೊ ನಿಮ್ಗೆ ಎಷ್ಟು ಬಂತು 3260. ಕೊನೆಯ 10 ಪದಗಳ ಮೊತ್ತ 3620 ಬಂದ್ಬಿಡ್ತೈತಿ. ಸಮುದ್ರದ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪ ಸ್ತಂಭದ AB ಎತ್ತರವು 10√3. ಸೊ ಸಮುದ್ರದ ನೋಡಿಲ್ಲಿ 10√3 ಇಲ್ಲಿ ಕಾಣಿಸ್ಲಿಕ್ಕತ್ತೈತಿ, ಇದು 10√3. ದೀಪ ಸ್ತಂಭದ ಬುಡದಿಂದ 30 ಮೀಟರ್ ದೂರದ ಒಂದು ಗೋಪುರ. ಸೊ ಇಲ್ಲಿ ಗೋಪುರ ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂಡು. ಸೊ ಎಫ್ ಇಲ್ಲ ನೋಡಿ, ಹಡಗೈತಿ ನಿಂತಿದೆ. ದೀಪ ಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ, ಇಲ್ಲಿ ಉನ್ನತ ಕೋನ ಮ್ಯಾಲೆ ನೋಡೋದು 30 ಡಿಗ್ರಿ. ಹಾಗಾಗಿ ಗೋಪುರದ ಎತ್ತರವನ್ನು ಮತ್ತು ದೀಪ ಸ್ತಂಭದ ತುದಿಯಿಂದ ಗೋಪುರದ ತುದಿಗೆ ದೂರವನ್ನು ಕಂಡುಹಿಡಿಯಿರಿ, ಹಾಗೂ ದೀಪ ಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡು ಹಿಡಿಯಿರಿ. ಸೊ ಇಲ್ಲ ನೋಡಿ ADE, ಇಲ್ಲಿ ಟ್ರಯಾಂಗಲ್ ಏನೈತೆ ಹೇಳ್ರಿ, ADE tan 30. tan 30 ಅಂದ್ರೆ ಏನ್ ಹೇಳ್ರಿ, ಅಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ DE by AD. 1/√3 is DE by AD. ಸೊ 30 ಮ್ಯಾಲೆ ಹೋತು, √3 ಕ್ಯಾನ್ಸಲ್ ಆಗಿ 10√3 ಮೀಟರ್ ಬಂತು. ನಮ್ಗೆ ಈಗ ಏನ್ ಬೇಕು, CE. ಇಲ್ಲ ನೋಡಿ CE. ಈಗ ನಮ್ಗೆ ED ಸಿಗ್ಬಿಡ್ತು. ಎಷ್ಟೈತಿ ED 10√3, ಇದು 10√3 ಐತಿ. ಸೊ 10√3 ಪ್ಲಸ್ 10√3 ಎಷ್ಟಾಯ್ತು 20√3. ಸೊ ನಮ್ಗೆ ಇಲ್ಲಿ 20√3 ಇಲ್ಲೇ ಸಿಗ್ಬಿಡ್ತು. ನೆಕ್ಸ್ಟ್ sin 30. ಸೊ sin 30 ತಗೋರಿ, ಎಷ್ಟು ಬರ್ತಿಲ್ಲ sin 30 ED by AE ಬರ್ತೈತಿ. ಸೊ ED by AE sin 30 1/2 10√3 by AE. AE ಎಷ್ಟು ಬಂತು 20√3. ಅದೇ ರೀತಿ ಅವನತ ಕೋನ. ಸೊ ಇಲ್ಲ ನೋಡಿ DAF ಏನೈತಲ್ಲ ಈಕ್ವಲ್ ಟು ಇದು DAF ಈಕ್ವಲ್ ಟು AFB ಅಂದ್ರೆ ಇದು Z ಆಗ್ತೈತಿ. Z ಅಂದ್ರೆ ಏನ್ ಹೇಳ್ರಿ, ಅವು ಏನದಾವು ಅವನತ ಕೋನಗಳು, ಅಲ್ಟರ್ನೇಟ್ ಆಂಗಲ್ಸ್ ಅದಾವು. ಸೊ ಆಗಿರಲಿ. ಸೊ ಪರ್ಯಾಯ ಕೋನಗಳು, ಪರ್ಯಾಯ ಕೋನ ಅಂತ ನಿಮ್ಗೆ ತಿಳಿತು, ಅಲ್ಟರ್ನೇಟ್ ಆಂಗಲ್ಸ್ ಅದಾವು. ಸೊ tan ಥೀಟಾ ಎಷ್ಟು ಬರ್ತೈತಿ ಹೇಳಿ, ಇದೆಷ್ಟು ಆಗ್ತೈತಿ tan ಥೀಟಾ, ಇದು ಮತ್ತೆ ಇದು ಕೊಟ್ಟಿದ್ದಾರೆ. ಸೊ 10 2 ಕ್ಯಾನ್ಸಲ್ ಆಗಿ √3 ಬಂತು. ಸೊ √3 tan 60. ಸೊ ಥೀಟಾ 60 ಬಂತಂದ್ರ ಅವನತದ ಕೋನ 60 ಬಂತು. ಅಥವಾ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲ. ಸೊ ಒಂದು ಗೋಪುರ ಐತಿ ಮತ್ತು ಒಂದು ಕಂಬ ಐತಿ, ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲು ತುದಿಯ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು 30. ಸೊ ಇಲ್ಲೇನ ಮ್ಯಾಲೆ ನೋಡ್ರಿ 30, ಕೆಳಗೆ ನೋಡಿದ್ರ 60 ಡಿಗ್ರಿ ಆಗಿದೆ. ಕಂಬದ ಎತ್ತರವನ್ನು ಕಂಡು ಹಿಡಿಯಿರಿ. ಸೊ ಗೋಪುರದ ಎತ್ತರ AB ಎಷ್ಟು ಆಗ್ತೈತಿ ಹೇಳಿ 60. ದೆನ್ CD H ಅಂತ ತಿಳ್ಕೊರಿ. ನಮ್ 30 ಮತ್ತು 60 ಕೊಟ್ಟಿದ್ದಾರೆ. ಫಸ್ಟ್ tan 60 ತಗೋರಿ, 60 ಡಿವೈಡ್ ಬೈ BD ಬಂದ್ಬಿಡ್ತೈತಿ. ಸೊ BD ಎಷ್ಟು ಬಂತು 20√3. ಸೊ ಈ 20√3 ಬಂದ್ರೆ ಇದು 20√3 ಬಂದ್ಬಿಡ್ತೈತಿ. ಅದೇ ರೀತಿ tan 30 ತಗೋರಿ, tan 30 AE by EC. ಓಕೆ, ಸೊ 20√3 ಮೀಟರ್ ಬಂತು. ಈಗ 20 ಮೀಟರ್ ಬಂತು. CD ಬೇಕು. CD ಅಂದ್ರೆ ಏನು, AB ಮೈನಸ್ AE. CD ಅಂದ್ರೆ ಏನು, ಡಾಟ್ ಮೈನಸ್ ಆರ್ದು, ಡಾಟ್ 60 ಐತಿ. 60 ಅಲ್ಲಿ 20 ತೆಗೀರಿ, 40 ಕಂಬದ ಎತ್ತರ ಬಂದ್ಬಿಡ್ತು. I hope ಎಲ್ಲಾರು ತಿಳಾತೈತಿ. If you are finding this helpful, I request everyone to kindly like, share and subscribe ಮಾಡಿ. ಏನ್ರ ತಿಳಿದಿಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ಬೇಕು. ಓಕೆ, ಸೊ ಎಷ್ಟು ಆಗ್ತೈತೆ ಅಷ್ಟು ನೀವು ಓದಿ ಅಂಡ್ ಮೇಕ್ ಶೋರ್ ದಾಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಎನರ್ಜಿ. ಓಕೆ, ಸೊ ಎಷ್ಟು ಆಗ್ತೈತೆ ಅಷ್ಟು ನೀವು ಇಲ್ಲಿ ಓದ್ತಾ ಇದ್ರ ಅಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಇಲ್ಲ ಅಂದ್ರೆ ತಿಳಿಯಂಗಿಲ್ಲ. ಓಕೆ, ಸೊ ಏನಾರ ನಿಮ್ ಡೌಟ್ ಇತ್ತು, ಸಜೆಷನ್ ಇತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು. ನಿಮ್ಗೆ ಏನೋ ಬುಕ್ಸ್ ಇತ್ತು ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ, ಸೊ ಈ ನಂಬರಿಗೆ ಕರೆ ಮಾಡಿ 8123426450 ನೀವು ಇಲ್ಲಿ ಕರೆ ಮಾಡಬೇಕು. ಓಕೆ, ಸೊ
ನೆಕ್ಸ್ಟ್ ನೋಡ್ರಿ ಇಲ್ಲಿ ಚಿತ್ರದಲ್ಲಿ ತೋರಿಸುವಂತ ತಲೆ ಕೆಳಗಾದ ಒಂದು ಶಂಕುವಿನ ತಲೆ ಕೆಳಗಾಗದ ಒಂದು ಏನೈತಿ ಶಂಕ್ ಐತಿ, ಮೇಲೆ ಒಂದು ಸಿಲಿಂಡರ್ ಅನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7, ಇದು ತ್ರಿಜ್ಯ 7 ಐತಿ ಆಗಿದ್ದು, ಇವುಗಳು ಎತ್ತರ ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿವೆ. ಸೊ ಇಲ್ಲಿ 12 ಐತಿ, ಇದರ ಹೈಟ್ ಓಕೆ 9 ಐತಿ. ಅಂಡ್ ಈ ವೃತ್ತದಲ್ಲಿ ಸಿಲಿಂಡರಿನ ಎತ್ತರವು 2/2/3 ರಷ್ಟು ಎತ್ತರವರೆಗೆ ನೀರಿನ ತುಂಬಿದೆ. ಸೊ ಫುಲ್ ತುಂಬಿಲ್ಲ, ಬರೀ 2/3 ಅಷ್ಟು ನೀರು ತುಂಬಿದೆ. ಘನಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡು ಹಿಡಿಯಿರಿ. ಅದು ಎಷ್ಟು ನೀರೈತಿ ಅಷ್ಟು ಕಂಡು ಹಿಡಿಬೇಕು. ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗಿರುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ. ಅಂದ್ರೆ ಫುಲ್ ತುಂಬಲಿಕ್ಕೆ ನಮ್ಗೆ ಎಷ್ಟು ಇರ್ಬೇಕು, ಪ್ರಮಾಣ ಬೇಕು ನೋಡ್ಬೇಕು. ತ್ರಿಜ್ಯ 7 ಸೆಂಟಿಮೀಟರ್, ಸಿಲಿಂಡರ್ ಎತ್ತರ 12, ಶಂಕುವಿನ ಎತ್ತರ 9, ಸಿಲಿಂಡರ್ ನಲ್ಲಿ ನೀರಿನ ಎತ್ತರ H2 is equal to 2/3H. ಸೊ ಎಷ್ಟ್ ಆಗ್ತೈತಿ ಹೇಳಿದ್ರೆ ಟೋಟಲ್ ಹೈಟ್ 12 ಐತಂದ್ರ ಅದರ 2/3 ಅಂದ್ರೆ 8 ಸೆಂಟಿಮೀಟರ್ ಏನೈತಿ ನೀರ ತುಂಬಿದ್ದೈತಿ. ಸೊ ನೀರಿನ ಪ್ರಮಾಣ ಎಷ್ಟಿರ್ತೈತಿ 1/3 πr² H ಪ್ಲಸ್ πr² H2. ಸೊ ನೀವು ಕಂಡು ಹಿಡಿಯಿರಿ 1694 ಸೆಂಟಿಮೀಟರ್ ಕ್ಯೂಬ್ ಐತಿ. ಘನಾಕೃತಿಯಲ್ಲಿ ಒಟ್ಟು ಹಿಡಿಯುವ ನೀರಿನ ಪ್ರಮಾಣ, ಸೊ ಟೋಟಲ್ ಎಚ್ ಇದ್ದಾಗ ಎಷ್ಟೈತಿ ತಗೋಬೇಕು. ಸೊ 3 2 3 1 0. ಘನಾಕೃತಿಯ ಸಂಪೂರ್ಣವಾಗಿ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣ ಎಷ್ಟು 2310 - 1694 616 ಸೆಂಟಿಮೀಟರ್ ಕ್ಯೂಬ್ ನಮ್ಗ ಅಷ್ಟು ನೀರು ಬೇಕಾಗ್ತೈತಿ. ಮತ್ತು ಒಂದು ಪಾತ್ರೆಯ ತಲೆ ಕೆಳಗಾದ ಶಂಕು ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ ನೋಡ್ರಿ ಎತ್ತರ 8, ತ್ರಿಜ್ಯ 5 ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದೆ. ಸೊ ಇಲ್ಲೇ ತರ ಏನೈತಿ ನೀರು ತುಂಬಿಟ್ಟಿದ್ದಾರೆ. ಸೊ ಅದರೊಳಗೆ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ ಏನೈತಿ 100 ಹಾಕಿದ್ರೆ ಏನೈತಿ ಪಾತ್ರೆಯಿಂದ 1/4 ನೀರು ಹೊರ ಚೆಲ್ಲುತ್ತದೆ. ಹಾಗಾದ್ರೆ ಪ್ರತಿ ಸೀಸಿನ ಗುಂಡುವಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡು ಹಿಡಿಯಿರಿ. ಶಂಕುವಿನ ಎತ್ತರ ಎಷ್ಟೈತಿ 10 H 8 ಸೆಂಟಿಮೀಟರ್, ತ್ರಿಜ್ಯ 5 ಸೆಂಟಿಮೀಟರ್ ಆಗಿರಲಿ. ಸೀಸಿನ ಗುಂಡಿನ ತ್ರಿಜ್ಯ 6 ಆಗಿರಲಿ. ಸೊ ಪಾತ್ರೆಯಿಂದ ಹೊರ ಚೆಲ್ಲಿಸಿದ ನೀರಿನ ಪ್ರಮಾಣ ಈಕ್ವಲ್ ಟು 1/4 ಏನಾಗ್ತದೆ ಶಂಕುವಿನ ಘನಫಲದ ಇಸ್ ಈಕ್ವಲ್ ಟು 100 ಗುಂಡುಗಳ ಘನಫಲ. ಸೊ ಎಷ್ಟಾಗ್ತೈತಿ 1/4 ಶಂಕುವಿನ ಎಷ್ಟೈತಿ 1/3 πr² H 100 ಇಂಟು ಎಷ್ಟಾಗ್ತೈತಿ ಗುಂಡಿನ ಫಲ. ದೆನ್ ಇವೆಲ್ಲ ನೀವು ಕಾಟ್ಕುಟ್ ಮಾಡಿ ಎಷ್ಟು ಬರ್ತೈತ್ರಿ 6 1/2 ಬರ್ತೈತಿ 0.5. ಸೊ ಪ್ರತಿ ಗುಂಡಿನ ತ್ರಿಜ್ಯ ಎಷ್ಟಾಗ್ತದೆ 0.5 ಸೆಂಟಿಮೀಟರ್. ಪ್ರತಿ ಗುಂಡಿನ ಘನಫಲ ಎಷ್ಟು 4/3 πr³. ಸೊ 4/3 22/7 1/8 ಬಂತು. 11/21 0.523 ಸೆಂಟಿಮೀಟರ್ ಕ್ಯೂಬ್ ಬಂತು. ಪ್ರತಿ ಗುಂಡುವಿನ ಘನಫಲ 0.523 ಸೆಂಟಿಮೀಟರ್ ಆಗಿದೆ. ಐ ಹೋಪ್ ಎಲ್ಲರಿಗೂ ಇದು ಫುಲ್ ಕ್ವಶನ್ ಪೇಪರ್ ತಿಳಿತು. ಸೊ ಎಲ್ಲರೂ ಹಿಂಗ ಓದಿ ನಾಳೆ ಎಕ್ಸಾಮ್ ಅಲ್ಲಿ ಚಲೋ ಮಾರ್ಕ್ಸ್ ತಗೋಬೇಕು. ಅಂಡ್ ಏನೋ ಡೌಟ್ ಇತ್ತು ಸಜೆಷನ್ ಇತ್ತು ಕಮೆಂಟ್ ಸೆಷನ್ ಹಾಕಿ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಸಿಗೋಣ ಮಕ್ಕಳೇ. ಟಿಲ್ ದೆನ್ ಎಲ್ಲರೂ ಓದ್ಬೇಕು. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್ ಎವ್ರಿವನ್.